ನಮಸ್ತೆ. ನಮಸ್ತೆ ಗುರೂಜಿ. ನಮಸ್ತೆ ನವ್ವ, ನನ್ನ ಧ್ವನಿ ಕೇಳ್ತಿದ್ಯಾ? ಕೇಳಿಸ್ತಿದೆ ಗುರೂಜಿ. ನಿನ್ನ ಧ್ವನಿ ಏನೋ ಸಣ್ಣ ಕೇಳಿಸ್ತಿದೆ. ಹಾ ಚೆನ್ನಾಗಿದ್ದೀರಾ ಗುರೂಜಿ? ಚೆನ್ನಾಗಿದ್ದೀನವ್ವ, ನೀವು ಚೆನ್ನಾಗಿದ್ದೀರಾ? ಹಾ ಗುರೂಜಿ ಚೆನ್ನಾಗಿ. ಹ್ಮ್. ತುಂಬಾ ಖುಷಿ ಆಯ್ತು ಗುರೂಜಿ. ಆಯ್ತು ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ಪಾಪ, ಎಲ್ಲಿಂದ ಫೋನ್ ಮಾಡ್ತಿದ್ದೀರಿ? ಅದೆಲ್ಲ ಬೇಡ ಗುರೂಜಿ. ಆಯ್ತು ಆಯ್ತು, ತೊಂದರೆ ಇಲ್ಲ. ಏನ್ ಮಾಡ್ಕೊಂಡಿರೋದು? ನಾವು ಹೊಲ್ದ ಕೆಲ್ಸ. ಕೃಷಿ ಕೆಲಸ ಮಾಡ್ತೀರಿ? ಎಷ್ಟು ವರ್ಷ? ನನಗೊಂದು 32 ವರ್ಷ. 32 ವರ್ಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನೇ ಒಂದು 3 ವರ್ಷ ಅದರಿಂದ ನೋಡ್ತಾ ಇದ್ದೀನಿ. ಯಾಕವ್ವ, ಏನ್ಕೆ ಇಷ್ಟ ಅಳ್ತಿ? ಆಯ್ತು, ಏನಿದ್ರು ಹಂಚ್ಕೊ, ಏನ್ ತೊಂದರೆ ಇಲ್ಲ. ಕಣ್ಣೀರು ಒರ್ಸ್ಕೊ, ಅಳಬಾರ್ದು. ಊಟ ಮಾಡ್ದ? ಇನ್ನೂ ಇಲ್ಲ ಗುರೂಜಿ, ಈಗ ಮಾಡ್ಬೇಕು. ಈಗ ಮಾಡ್ಬೇಕು. ಅವಾಗಿಂದ ಮಾಡ್ತಿದ್ದೆ, ಕಾಲ್ ಸಿಕ್ತಲ್ಲ, ತುಂಬಾ ಖುಷಿ ಆಯ್ತು. ಪಾಪ. ಆಯ್ತು, ಸಿಕ್ಕಿದೆಯಲ್ಲ, ಈಗ ಮಾತಾಡ್ತೀನಿ ನಾನು, ಯೋಚಿಸಬೇಡ. ಹೇಳವ, ಏನ್ ಕತೆ? ನಮ್ಮ ಅಪ್ಪ ಅಮ್ಮಗೆ ನಾವು 3 ಜನ ಹೆಣ್ಮಕ್ಳು, ಒಬ್ಬ ತಮ್ಮ ಇದ್ದಾನೆ ಗುರೂಜಿ. ಅದ್ರಲ್ಲಿ ನಾನೇ ದೊಡ್ಡವಳು. ನನ್ನ ತಂಗಿಯರ್ಗಿಬ್ರಿಗೂ ಮಕ್ಕಳಾಗಿದೆ, ನನಗೆ ಮಕ್ಕಳಾಗಿಲ್ಲ. ನಿನ್ ತಂಗಿಯವ್ರಿಗೆ ಮದುವೆ ಆಗಿ ಅವ್ರಿಗೆ ಮಕ್ಳಿದಾವೆ, ನಿಮಗೆ ಆಗಿಲ್ಲ ಅಂತ? ನನ್ ಮದ್ವೆ ಆಗಿ 15 ವರ್ಷ ಆಯ್ತು ಗುರೂಜಿ. ಮದುವೆ ಆಗಿ 15 ವರ್ಷ. ಅವ್ರ ಮನೆಗ್ ತುಂಬಾ ಚೆನ್ನಾಗಿ ಬೆಳೆದು ಚೆನ್ನಾಗಿ ನೋಡ್ಕೊಂಡಿದ್ರು ಅಪ್ಪ ಅಮ್ಮ. ಗಂಡನ ಮನೆಗೆ ಒಂದ್ ಸ್ವಲ್ಪ ಕಷ್ಟನೇ. ಏನ್ ಕಷ್ಟ? ಅದೇ ಇದೆ, ನಾದ್ನಿ ಅತ್ತೆ. ಅತ್ತೆ ನಾದ್ನಿದೆ ಕಷ್ಟ? ಯಾವ ತರ? ಅದೇ ಮನೇಲಿ ಇರ್ತಾವಲ್ಲ ಹಿಂಗೆ ಚಿಕ್ಕ ಸಣ್ಣ ಪುಟ್ಟವು. ಅದೇ ಸಣ್ಣ ಪುಟ್ಟವು ಅಂದ್ರೆ ಹೆಂಗೆ? ಅಂದ್ರೆ ನೀನ್ ಏನ್ ಮಾಡಿದ್ರು ಒಪ್ಪಲ್ವಾ? ನನ್ನ ಅಡ್ಗೆ ಮಾಡಿದ್ದು ತಿಂತಾ ಇರ್ಲಿಲ್ಲ. ಯಾರು? ನಾದ್ನಿ ಬಾಣಿತನಕ್ ಬಂದಾಗ ನಾನ್ ತಂದಿದ್ ನೀರ್ ಕುಡಿತಿರ್ಲಿಲ್ಲ, ನಾನ್ ಅಡ್ಗೆ ಮಾಡಿದ್ ಊಟ ಮಾಡ್ತಿರ್ಲಿಲ್ಲ. ನನ್ ಗಂಡನು ಅವ್ರ ಕಡೆಗೆ ಸಪೋರ್ಟು, ನನ್ ಮತ್ತೆನೂ ಅವ್ರ ಕಡೆಗೆ ಸಪೋರ್ಟ್. ಅಲ್ಲ, ಈಗ ಅಲ್ಲವಾ, ನೀನ್ ತಂದಿದ್ ನೀರ್ ಕುಡಿತಿರ್ಲಿಲ್ಲ, ಮಾಡಿದ ಅಡ್ಗೆ ಊಟ ಮಾಡ್ತಿರ್ಲಿಲ್ಲ, ಮತ್ತೆ ಒಟ್ಟಿಗೆ ಏನ್ ತಿಂತಿದ್ರು ಅವ್ರು? ಅವ್ರ ಅಮ್ಮ ಮಾಡಿದ್ ತಿಂತಾ ಇದ್ರು. ಓಹೋ, 2 ಒಲೆ ಹಚ್ಚೋದ ಅಥವಾ ನೀನ್ ಅಡ್ಗೆ ಮಾಡಾದ್ಮೇಲೆ? ನಾನ್ ಮಾಡಿದ್ ಊಟ ಮಾಡ್ತಿರ್ಲಿಲ್ವಲ್ಲ, ನಾನ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ನಾನು ಹೊಲ್ದೆ ಕೆಲ್ಸ ಮಾಡ್ಕೊಂಡ್ ಬರಿದೆ. ಹೂವ ಬಿಡ್ಸ್ಕೊ ಬಂದು ಕೂಲಿ ಹೋಗ್ತಿದ್ದೆ ಗುರೂಜಿ ನಾನು. ಇದು ತಂದೆ ತಾಯಿ ನೋಡಿ ಮಾಡಿದ ಮದುವೆನಾ? ರಿಲೇಷನ್ ಗುರೂಜಿ. ಅವರು ನೋಡಿದ್ದು ಒಂದ್ ಸ್ವಲ್ಪ ಇಷ್ಟಪಟ್ಟು ಮದ್ವೆ ಆಗಿದ್ದೇನೆ. ನೀವಿಬ್ರು ಇಷ್ಟಪಟ್ಟೆ ಮದುವೆ ಆಗಿದ್ದ? ನಮ್ಮ ಅಪ್ಪನ ಕಡೆಯಿಂದನೂ ಸಂಬಂಧನೇ, ನಮ್ಮ ಅಮ್ಮನ ಕಡೆಯಿಂದನೂ ಸಂಬಂಧನೇ. ಆಯ್ತು, ಈ ಇಷ್ಟಪಟ್ಟಿದ್ದು ಅಂತಲೇ ಅಂದ್ಕೊಳ್ಳೋಣ. ಬಟ್ ಆ ಪ್ರೀತಿ ಅಥವಾ ಇಷ್ಟಪಡೋ ಸಮಯದಲ್ಲಿ ಇವರು ಮನೇಲಿ ಈ ಜನ ಇದ್ದಾರೆ ಅಥವಾ ನಾದ್ನಿದಿರಿದ್ದಾರೆ ಅಥವಾ ಇದೆಲ್ಲ ನಾಳೆ ಬರ್ಬೋದಾ ಅಥವಾ ನಿಮ್ ಮನೇಲಿ ಹೆಂಗೆ ಅಂತ ನೀವು ಆ ಹುಡುಗನ್ ಕೇಳಿರ್ಲಿಲ್ವಾ? ಇದ್ದೂರಲ್ಲೇ ಗುರೂಜಿ, ಎಲ್ಲ ಗೊತ್ತಿತ್ತು, ಗೊತ್ತಿರೋರೆ. ಗೊತ್ತಿರೋರೆ ಚೆನ್ನಾಗ್ ಆಗುತ್ತೆ ಅಂತ ಆದ್ರಿ? ನಮ್ಮ ಅಪ್ಪ ಸ್ವಂತ ನಮ್ಮ ಅಪ್ಪ ಅವ್ರ ಅಕ್ಕನ ಮಗನೇ. ನಿಮ್ಮ ಅಕ್ಕನ ಮಗನೇ ನಮ್ಮ ಅಪ್ಪ. ನಿಮ್ಮ ಅತ್ತೆ ಮಗ ಅನ್ನ? ಎಲ್ಲ ಬಾಲ್ಯದಿಂದ ಚಿಕ್ಕ ವಯಸ್ಸಿಂದ ಗೊತ್ತಿದ್ದವ್ರೆ. ಮದ್ವೆ ಆಗಿ ಎಷ್ಟು ದಿನ ಆದ್ಮೇಲೆ ಇವೆಲ್ಲ ಶುರುವಾಯ್ತು? ಮದ್ವೆ ಆಗಿ 1 ವರ್ಷಕ್ಕೆ ಎಲ್ಲ ಕಷ್ಟ. ಜೋರ ಮಾತಾಡ್ಬೇಕು. ಮದ್ವೆ ಆಗಿ 1 ವರ್ಷಕ್ಕೆ ಎಲ್ಲ ಕಷ್ಟನ ಗುರೂಜಿ. ಮದ್ವೆ ಆಗಿ 1 ವರ್ಷಕ್ಕೆ? ಮದ್ವೆ ಆಗಿ ಹಂಗೆ ಕಷ್ಟನೇ, ಹಂಗೆ ಜಗಳ ಅದು ಇದು ಇದ್ದೇ ಇತ್ತು. ಆಮೇಲೆ ಒಂದ್ 5 ವರ್ಷ ಆದ್ಮೇಲೆ ನಾವು ಬೇರೆ ಬಂದು ನಾವು ಕೂಲಿ ಕೆಲಸ ಮಾಡ್ಕೊಂಡೆ ಒಂದ್ ಮನೆ ಕಟ್ಕೊಂಡ್ವಿ. ಮನೆ ಕಟ್ಕೊಂಡು ಹಿಂಗೆ ಹಂಗೆ ನೆಟ್ಕೊಂಡು ಹೋಗ್ತಾ ಇತ್ತು. ಹಿಂಗೆ ಕಷ್ಟನೇ, ಕೂಲಿ ಮಾಡ್ಕೊಂಡು ಸಾಲಗಳು ತೀರ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ವಿ. ನನ್ ಗಂಡ ಒಂದ್ ಸ್ವಲ್ಪ ಬೇರೆ ಹೆಣ್ಣಿನ ಚಟ ಮಾಡ್ಬಿಟ್ಟಾರ ಗುರೂಜಿ. ನಿಮ್ಮ ಗಂಡ ಬೇರೆ ಹೆಣ್ಣಿನ ಚಟ ಇತ್ತ? ಹೆಂಗೆ ಗೊತ್ತು? ಅವ್ರ ಫೋನಲ್ಲಿ ಮಾತಾಡೋದು, ಅವ್ಳ ಮೆಸೇಜ್ ಮಾಡಿದ್ದು.
ಯಾರ ಹೆಣ್ಣು ಯಾರು? ನಿಮ್ಮೂರವ್ರೇನಾ? ನಮ್ಮೂರ ಎಲ್ಲ ಗುರುಜಿ ಬೇರೆ ಊರಿಂದ ಬಂದು ಇಲ್ಲೇ ಬಾಡಿಗೆ ಇರೋದವ್ರು. ಹ್ಮ್ ಅವರಿಗೆ ಗಂಡ ಇಲ್ಲ. ಹ್ಮ್ ನನಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರೆ ಅವ್ರು ನನ್ನೇ ಬೈತಾರೆ. ಒಂದ್ ನಿಮಿಷ ಈಗ ಹೆಂಗ ಒಂದ್ ನಿಮಿಷ ಈಗ ನಡ್ಕೊಂಡು ಓಡಾಡ್ತಿದೀಯ ಕೂತಿದೀಯವ ಈಗ? ಇಲ್ಲಿ ಮ್ಯಾಳಗೆ ಮೇಲೆ ನಿಂತಿದ್ದೀನಿ, ಸುಮ್ಮನೆ ನೀನ್ ನಿಂತಿದ್ದೆ. ಗಾಳಿಪಟ ಬೀಸ್ತಾ ಇದೀಯಾ? ಒಳಗಡೆ ಯಜಮಾನ್ರು ಇದ್ರು, ಅದಕ್ಕೆ ಮೇಲೆ ಬಂದೆ. ಆಯ್ತು, ಹಿಂಗೆ ಮಾತಾಡು ಆಯ್ತು. ಹ್ಮ್ ಫೋನಲ್ಲಿ ಮಾತಾಡೋದು, ಮೆಸೇಜ್ ಮಾಡೋದು, ಹ್ಮ್ ನನ್ ಮನೆಗಿದ್ರೆ ಹೊಲ್ದ ಹತ್ರ ಹೋಗೋದು. ಹ್ಮ್ 3 ವರ್ಷದಿಂದ ನೆಮ್ಮದಿನೇ ಇಲ್ಲ ಗುರುಜಿ ಮನೆಗೆ. ಯಾವಾಗ್ಲೂ ನಾನ್ ಮಾತಾಡ್ತಿರೋ ಬೇಕಾಬಿಟ್ಟಿ ಏನು ಮಾತಾಡೋದು. ಹ್ಮ್ ಏನೋ ಒಂಥರ ಅವ್ರದೇ ಒಂದ್ ಲೋಕದಾಗಿರ್ತಾರೆ. ಎಷ್ಟು ನನ್ ವರ್ಷದಿಂದ ಇದು? ಆಲೆ 3 ವರ್ಷದಿಂದ ಗುರುಜಿ. ನೀವು ನನ್ಗೇನ್ ನಿಮ್ ಗಂಡನ್ ಕೇಳಿದೀರಾ ಇದ್ರ ಬಗ್ಗೆ ಯಾವತ್ತಾದ್ರೂ? ಕೇಳಿದ್ರೆ ಇಲ್ಲ, ನಾನು ಆತರ ಮಾಡಲ್ಲ, ನೀನ್ ನೋಡಿದ್ಯಾ, ನೀನ್ ಮಾಡಿದ್ಯಾ ಅಂತ ಅವ್ರ ಅಮ್ಮಗ್ ಒಂದ್ಸತಿ ಕರ್ಸಿ ಅವ್ರ ಅಮ್ಮಂಗ್ ಹೇಳಿದ್ರೆ, ಅವ್ರಮ್ಮ ಏನಂದ್ರು, ಅವನು ಗಂಡ್ಸು ಸಾವಿರ ಮಾಡ್ತಾನೆ, ನೀನೇನ್ ಕೇಳ್ಬೇಕಾಗಿಲ್ಲ ಅಂತ ಅಂದ್ರೆ ಅವ್ರಮ್ಮ. ನಮ್ಮ ಅಪ್ಪ ಅಮ್ಮ ಏನ್ ಮಾಡಕ್ಕಲ್ಲ, ಎಲ್ಲಾರು ಏನ್ ಮಾಡಕ್ಕಾಗ್ತದೆ ಅನ್ಸರ್ಸ್ಕೊಂಡ್ ಹೋಗಂತ ಅವ್ರು ನನ್ನೇ ಬೈತಾರೆ. ಓಹೋ, ಅವ್ರಮ್ಮ ಹೇಳಿದ್ದು ಗಂಡಸು 4 ಜನತೆ ಮಲಗ್ತಾನೆ, ಅದು ನೀನೇನ್ ಕೇಳಬೇಡ, ನಿನ್ಗೇನು ಮನೆಗ್ ತಂತಾನೆ, ಸುಮ್ನಿರು ಅಂತ. ಒಂದ್ಸರಿ ಹಿಂಗೆ ಮೆಸೇಜ್ ಮಾಡಿದಾಗ ಇದು ಕಾಲ್ ರೆಕಾರ್ಡ್ಸ್ ಸಿಕ್ಕಿತ್ತು ಗುರುಜಿ. ರೆಕಾರ್ಡ್ ಸಿಕ್ಕಿದಾಗ ಕೇಳ್ದಾಗ, ಹಿಂಗೆಲ್ಲ ಮಾಡ್ತಿದ್ಯಲ್ಲ ಸರಿನಾ ನೀನು ಅಂತ ಕೇಳಿದ್ರೆ ಏನಂದ್ರು, ನೀನು ಮಾಡೋಗೆ ನನ್ ಕೇಳಕ್ ಬರಲ್ಲ ಅಂತ ಅಂದ್ರು ನನ್ ಗಂಡ. ಓಕೆ, ನಿನ್ನ ವಸಿತರ, ನಿನಗ್ ಬೆಣ್ಣೆ ಇಕ್ತಾರ, ನಿನ್ಗೆ ವಸಿಯಕ್ ಬರ್ತಾರ, ನಿನಗ್ ಬೆಣ್ಣೆ ಇಕ್ತಾರ, ನೀನು ಮಾಡೋಗ್ ನನ್ ಕೇಳಕ್ ಬರಲ್ಲ ಅಂತ ಅಂದ್ರು. ಏನದು ವಸೀತರ ಅಂದ್ರೆ ಏನು? ಅದೇನೋ ಅವ್ರಿಗೆ ಗೊತ್ತು, ಅವ್ರಿಗೆ ಮಾತಾಡಿರೋಕೆ. ಓಕೆ, ಅಂದ್ರೆ ಸ್ವಲ್ಪ ತಪ್ಪಾಗಿ ಅಂತ ಅಂದ್ಕೊಳ್ಬಹುದು. ಅಂದ್ರೆ ನೀನು ಯಾರನ್ನ ನೋಡ್ಕೊ, ನಾನು ಯಾರನ್ನ ನೋಡ್ಕೊಂಡಿದ್ನಿ ಅಂತ. ಆತರ. ಇದ್ರ ಬಗ್ಗೆ ಯಾರ ಹತ್ರನ ಹಂಚ್ಕೊಳ್ಳೋಣ, ಯಾರು ನನಗೆ ಏನು ಹೇಳ್ತಾನೆ ಇಲ್ಲ. ನಾನು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಮನೆಗಿರಕ್ಕಾಗ್ದೆ 1-2 ದಿವಸ ಗಾರ್ಮೆಂಟ್ಸ್ ಹೋದೆ ಗುರುಜಿ, ಅದಕ್ಕೂ ನೆಮ್ಮದಿ ಕೊಡ್ಲಿಲ್ಲ. ಅಲ್ಲಿ ಕೆಲ್ಸಕ್ಕೆ ಹೋಗಿ ಬಂದ್ರೆ ಕುಡ್ದು ಬಂದ್ಬಿಟ್ಟು ಬಾಯಿ ಬಂದಿಗೆ ಬೈಯೋದು, ರಾತ್ರಿ ಎಲ್ಲ ನಿದ್ದೆ ಕೊಡ್ತಿರ್ಲಿಲ್ಲ. ನನಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ದೂರ ಅಂತಾರೆ, ನಾನು ನಿನಗೆ ನೀನ್ ದುಡ್ಕೊಂಬಂದ್ ಹಾಕಿದೆ, ನಾನು ಕಾಯ್ಕೊಂಡಿದ್ದೀನ, ಹಂಗೆ ಹಿಂಗೆ ಅಂತ ಒಂದು ಬೇರೆ ಕೆಟ್ಟ ಮಾತೆಲ್ಲ ಆಡೋದು. ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಒಂದೊಂದ್ಸತಿ ಬರ್ಕೊಡ್ತೀನಿ, ನನಗ್ ಬೇಕಿಲ್ಲ, ಹೋಗು ನಿಮ್ಮ ಅಪ್ಪನ ಮನೆ, ನಿಂದ ಏನೈತೆ ಅದೆಲ್ಲ ತಗೊಂಡೋಗು, ನನಗ್ ಬೇಕಿಲ್ಲ ಅಂತ ಒಂದ್ಸತಿ ಅಂತಾರೆ. ನಂಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ, ನೀವೇ ಹೇಳ್ಬೇಕಿಲ್ಲ. ಆಯ್ತು, ನಿಮ್ ತಂದೆ ತಾಯಿಗೆ ಹೇಳಿದಾಗ ಏನಮ್ಮ ಪರವಾಗಿರ್ಲಿ, ನೀನ್ ಮಾಡಕ್ಕಾಯ್ತತೆ, ಹಂಚರ್ಸ್ಕೊ ಅಂತಾರ. ಅದೇ ಮಕ್ಳಿಲ್ಲ, ಒಬ್ನೇ ಮಗ ಇವ್ರು, ಮಕ್ಳಿಲ್ವಲ್ಲ, ಅದಕ್ಕೆ ಅವ್ರು ಇವಾಗ ಜನ ಎಲ್ಲ ಆಡ್ಕಂತಾರೆ ನಾವ್ ಕೇಳಕ್ ಬಂದ್ರೆ. ಇವಾಗ ಊರವ್ರ ಹತ್ರ ಎಲ್ಲ ಇವಳೆ ಸರಿ ಇಲ್ಲ, ಅವಳು ಒಳ್ಳೆಳಂತೆ, ಅವಳು ಯಾರು ಆ ಹೆಂಗ್ಸು, ಅವಳ ಅಂತವಳಲ್ವಂತೆ, ಒಳ್ಳೆಯವಳಂತೆ. ನನ್ ಗಂಡನು ಬಾಡಿಗೆ ರೂಮಲ್ಲಿ ಇರೋಳು. ನನ್ ಗಂಡನು ಒಳ್ಳೆ ಅಂತ ಊರವ್ರಿಗೆಲ್ಲ ಗೊತ್ತು. ಇವ್ರೆಲ್ಲ ಅಮ್ಮನ ಮಗ ಎಲ್ಲ ಸೇರ್ಕೊಂಡ್ ಮದ್ದಿದ್ದವ್ರು, ಇವ್ರಿಗೆ ಸಪೋರ್ಟ್ ಮಾಡೋರೆಲ್ಲ ಊರ್ ತುಂಬಾ ಮೆರ್ಸಿ, ನಾನೇ ಸರಿ ಇಲ್ಲ, ಇಲ್ದವೆ ಮನೆ ಬೀಳ್ತಾಳೆ, ಹಂಗ್ ಮಾಡ್ತಾಳೆ, ಹಿಂಗ್ ಮಾಡ್ತಾಳೆ ಅಂತ ಇಲ್ದವೆ. ಆಡಿಯೋ ಸಾಕ್ಷಿ ಇದೆ ಅಂದೆಲ್ಲ ಕೊಡ್ಬೇಕಿತ್ತು ಎಲ್ಲಾರ್ಗು. ತೋರ್ಸಿದ್ರೆ ಅವ್ನ್ ಗಂಡ್ಸ ಅಂತ ಅವ್ರಮ್ಮ. ಒಳ್ಳೆ ಕತೆ ಆಯ್ತಲ್ಲ, ಊರ್ನವ್ರಿಗೆ ತೋರ್ಸವಾ? ಊರ್ನವ್ರಿಗೆ ತೋರ್ಸಕ್ಕೆ ಮರ್ಯಾದೆ ಹೋಗ್ತೈತೆ ಅಂತ ಒಂದ್ಸತಿ ಹೋಗಿ ಜಗಳ ಮಾಡ್ದೆ ಗುರುಜಿ. ಅವಳು ಹೊಲ್ದ ಹತ್ರ ಹೋಗ್ಬಿಡ್ತಿದ್ಲು, ಹಿಂಗೆಲ್ಲ ಮೆಸೇಜ್ ಮಾಡ್ತಿಯಲ್ಲ ನನ್ ಗಂಡಂಗೆ, ನೀನ್ ಅವಳೆ ಮೆಸೇಜ್ ಮಾಡಕ್ ಹಿಂಗೆ ಅಂತ ಹೋಗಿ ಜಗಳ ಮಾಡಿದ್ಕೆ 1-2-3 ನೋಡ್ಬಿಟ್ರು. ಹೊಲ್ದ ಹತ್ರ ಹೋಗಿ ಮರ್ಯಾದೆ ಕಳ್ದ್ಬಿಟ್ಟೆ, ನನ್ ಮರ್ಯಾದೆ ಕಳ್ದೆ ನೀನು, ಊರವ್ರ ಮುಂದೆಲ್ಲ ಮರ್ಯಾದೆ ಕಳ್ದೆ ಅಂತ. ಅವಾಗ 1-5-6 ತಿಂಗಳು ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ.
ಅವರೇ ಸಪ್ರೇಟ್ ಮನೆ ಕಳೋದು, ಎಲ್ಲಂದ್ರೆ ಅಲ್ಲೇ ಊಟ ಮಾಡೋದು, ಅವ್ರ ಅಮ್ಮನ ಹತ್ರ ಬಟ್ಟೆ ಒಗಿಸ್ಕೊಳೋದು, ಅವ್ರ ಅಮ್ಮನ ಮನೆಗೆ ಹೋಗಿ ಊಟ ಮಾಡಿ ಬರೋದು, ಹಂಗೆಲ್ಲ ಮಾಡ್ತಿದ್ರು. ನಾನು ಹೊಲ್ದ ಕೆಲ್ಸಕ್ಕೆ ಹೋಗಿ ಕೂಲಿ ಹೋಗಿ ಬಂದು ನಾನು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನೆಮ್ಮದಿನೇ ಇರ್ತೀನಿ. ಇವಾಗ ಒಂದ್ ಸ್ವಲ್ಪ ಹಂಗೆ ಹಿಂಗು ಮಾತಾಡ್ತಾರ, ಅವಾಗ ಮಾತಾಡ್ಸ್ತಿರ್ಲಿಲ್ಲ. ಅವಳ ಮೇಲೆ ಜಗಳಕ್ಕೆ ಹೋಗಿತ್ತು. ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಇವನ್ ಜೊತೆ ಇರ್ಬೇಕು ಅಥವಾ ಎಲ್ಲ ಹೋಗ್ಬೇಕು. ಅವರು ನಮ್ಮ ಅಪ್ಪ ಅಮ್ಮ ನನ್ನೇ ಬೈತಾರೆ, ಅಂತರ್ಸ್ಕೊಂಡ್ ಹೋಗು ಅಂತ. ನನ್ಗೆ ಇಲ್ಲಿ ಇರಕ್ಕೂ ಆಗ್ತಿಲ್ಲ, ನಿಮ್ ಜೊತೆ ಇರಕ್ಕೂ ಆಗ್ತಿಲ್ಲ. ಮದುವೆ ಆಗಿ 15 ವರ್ಷ ಆಯ್ತು, ಮಗು ಆಗಿಲ್ಲ ಅಂತ ಆ ಥರದ್ದು ಏನಾದರೂ ಇವ್ರದ್ದು ಆರೋಪ ಅಂದ್ರೆ ಆ ಕಾರಣಕ್ಕೆ ಏನಾದರೂ ನಿನ್ನ ಹಿಂಗೆ ನಡೆಸ್ಕೊಳ್ತಾರ? ಏನಿಲ್ಲ ಗುರುಜಿ, ಮಗು ಆಗಿಲ್ಲ ಅಂತ ಏನು ಅದೆಲ್ಲ ಏನು ಅನ್ನಲ್ಲ. ಅಂದ್ರೆ ತೋರ್ಸವ್ರೆ, ಆಸ್ಪತ್ರೆಗೆಲ್ಲ ತೋರ್ಸವ್ರೆ. IVF ಎಲ್ಲ ಆಗಿದೆ, ಅಲ್ಲ ಫೇಲ್ ಆಗೈತೆ, ಅದು ಸಕ್ಸಸ್ ಆಗ್ಲಿಲ್ಲ. ಮಕ್ಳಾಗಿಲ್ಲ ಅಂತ ಎಂದು ಏನು ಅಂದಿಲ್ಲ. ಇದೊಂದು ವಿಷಯದಲ್ಲಿ ನನಗೆ ಸಹಿಸಕ್ ಆಗ್ತಿಲ್ಲ, ಜೊತೆ ಇರಕ್ಕೂ ಆಗ್ತಿಲ್ಲ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈಗ ಗಂಡನಿಂದ ನೀವು ಏನ್ ಬಯಸ್ತಾ ಇದ್ದೀರಾ? ಅಂದ್ರೆ ಆತ ಹೇಗಿರ್ಬೇಕು ನಿನ್ ಜೊತೆ? ಅವಳು ಸವಾಸ ಬಿಡ್ಬೇಕು, ನನ್ ಜೊತೆ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅವ್ರು ಬಿಡಕ್ ತಡಿಲ್ಲ. 3 ವರ್ಷದಿಂದ ಅವ್ರು ತೋರ್ಸ್ಕೊಳಲ್ಲ ಗುರುಜಿ. ಅವರು ಹೊಲ್ದತ್ರ ಹಸುಗಳವೆ, ಹಸು ಹೊಡ್ಕೊಂಡು ಹೋದಾಗ ಅವ್ರ ಜೊತೆ ಮಾತಾಡೋದು ಫೋನಲ್ಲ. ಫೋನಲ್ಲಿ ಬಿಸಿ. ನಾನು ಏನೋ ಫೋನ್ ಮಾಡಿದ್ರೆ ಬಿಸಿ ಬಂದ್ರೆ ನಾನು ಯಾರ ಹತ್ರ ಮಾತಾಡ್ತೀನಿ, ನಿಂಗೆ ಯಾಕೆ, ನೀನೇನ್ ಕೇಳ್ಬೇಕಾ ಇಲ್ಲ, ನೀನೇನ್ ಹೇಳ್ಬೇಕಾ ಇಲ್ಲ, ಹಂಗೆ ಹಿಂಗೆ ಅಂತ ಬಾಯ್ ಬಂದಂಗೆ ಬೈಯೋದು, ಕೆಟ್ಟ ಮಾತೆಲ್ಲ ಬೈಯೋದು. ಇರಂಗಿದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರು ಅನ್ನೋದು. ಅವ್ರ ಅಮ್ಮ ಇವ್ರ ಕಡೆಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಇರ್ತಾಳ, ಹೋಗ್ತಾಳ, ಕೇಳು ಅಂತ ಎಲ್ಲ ಹೇಳ್ಕೊಡತ್ತ ಅವ್ರ ಅಮ್ಮ. ಅವ್ರ ತಂಗಿನೂ ಎಲ್ಲ ಇವ್ರಿಗೆ, ನನ್ ಗಂಡಂಗೆ ತಂಗಿನೂ ಅವ್ರಮ್ಮ ಎಲ್ಲ ಇಲ್ದವೇ ಹೇಳ್ಕೊಡೋದು, ಹಂಗ್ ಮಾಡೋ ಹಿಂಗ್ ಮಾಡೋ ಅಂತ. ಏನ್ ಹೇಳ್ಕೊಡ್ತಾರೆ? ಅವಳಿಗೆ ಈಗ ಸಿಕ್ಕಿದ್ರೆ ಇಕ್ಕು, ಅದು ಅವಳು ಕೇಳಿದೆಲ್ಲ ತಂದ್ಕೊಡ್ಬೇಡ, ಇಲ್ದವೇ ಹೇಳ್ಕೊಡ. ಅದೇನ್ ಅವ್ರ ಬಾಯಾಗ ಬರೋವೆಲ್ಲ ಬರೀ ಕೆಟ್ಟ ಮತ್ತೆ ಇವ್ರ ಬಾಯಾಗ್ಲವೆಲ್ಲ ಮಾತು, ಅವರೆಲ್ಲ ಹೇಳ್ಕೊಟ್ಟವೇ ಮಾತುಗಳು ಬರೇ ಕೆಟ್ಟ. ಗಂಡದ ಮನ್ಸಲ್ಲಿ ಹಂಗಿಲ್ಲ, ಅವರೆಲ್ಲ ಹೇಳ್ಕೊಟ್ಟು ಮಾಡಿಸ್ತಿದ್ದಾರೆ ಅಂತಲ್ಲ. ಸ್ವಲ್ಪ ನಮ್ಮ ಅತ್ತೆ ಅವರು, ನಾದ್ನಿ, ಅವ್ರಪ್ಪ ಎಲ್ಲ ಅದೇ ರೂಟ್ ಗುರುಜಿ ಅವರು. ಅಂದ್ರೆ ಈ ಅಕ್ರಮ ಮನಸ್ಥಿತಿ ಅವರೆಲ್ಲ ನಿನ್ ಗಂಡನ್ ಹಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಎಲ್ಲ ಗೊತ್ತು ನನಗೆ. ಅಂದ್ರೆ ನಿನ್ ಗಂಡನಿಗೆ ಬುದ್ಧಿ ಇದೆಯಾ? ಬುದ್ಧಿ ಆಯ್ತು ಇಲ್ವೋ ನನಗೆ ಗೊತ್ತಿಲ್ಲ. ಏನ್ ಬುದ್ಧಿ ಆಯ್ತಲ್ಲ, ಬುದ್ಧಿ ಇದೆ ಅಂತ ಕನ್ಫರ್ಮ್ ಇದೆಯಾ ಅಂತ? ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಮಾಡ್ತಿದ್ರ ಗುರುಜಿ ಅವರು. ಬುದ್ಧಿ ಇದೆ, ಒಳ್ಳೆ ಬುದ್ಧಿ ಇಲ್ಲ ಅಂತ, ದುರ್ಬುದ್ಧಿ ಐತಿ ಅಂತ. ನೀರವೇ, ಆದ್ರೆ ಕುಡಿಯೋಕ್ ನೀರ್ ಯೋಗ್ಯವಾದ್ದಲ್ಲ, ಕೊಳಚೆ ನೀರು ಅಂತ. ನಿನಗೆ ಕುಡಿಯೋಕ್ ನೀರು ಯೋಗ್ಯವಾದ ನೀರು, ಶುದ್ಧ ನೀರು ಬೇಕು ಅಂತ ನೀನು. ಆದ್ರೆ ಅಲ್ಲಿ ನೀರಿದೆ, ಬಟ್ ಶುದ್ಧ ನೀರಲ್ಲ ಅನ್ನೋ ದುರಂತ. ಅವರು ಹೆಂಗಂತಾರೆ, ನಾನು ಇರೋದು ಹಿಂಗೆ, ಇರಂಗಿದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರು ಅಷ್ಟೇ. ಅದು ಇದ್ದೂರಾಗ ಬೇರೆ ಆಗ್ಬಿಟ್ಟಿದೀನಿ, ಅಲ್ಲಿ ಹೋಗಿರಕ್ಕೂ ಆಗ್ತಿಲ್ಲ. ನಮ್ಮ ಅಪ್ಪ ನನ್ನೇ ಬೈತಾರೆ, ನೀನು ಜನಕ್ಕೆಲ್ಲ ಸಾಧನ ಮಾಡ್ಬೇಡ, ಅವ್ನ ಏನಾನ ಮಾಡ್ಕೊಳ್ಳಿ, ನಿಂಗೇನು ಕೇಳಕ್ ಹೋಗ್ಬೇಡ, ಅಚ್ಚುಕಟ್ಟಾಗಿ ಉಣ್ಕೊಂಡ್ ತಿನ್ಕೊಂಡಿರುವ ನಾವಿದ್ದೀವಿ ಅಂತ ಹೇಳ್ತಾರ. ಅವ್ರು ಏನ್ ಹೇಳಿದ್ರು ನನಗ್ ಸಮಾಧಾನ ಇಲ್ಲ. ನನ್ಗೆ ಇದನ್ನೇ ಸಹಿಸಕ್ ಆಗ್ತಿಲ್ಲ ಗುರುಜಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ನನಗೆ. ಮೊದ್ಲು ಚೆನ್ನಾಗ್ ನೋಡ್ಕೊಳಾರು, ಚೆನ್ನಾಗ್ ಮಾತಾಡ್ತಾರು. ಇವಾಗ ನನ್ ಮೇಲೆ ಕಾಳಜಿನೂ ಇಲ್ಲ, ನನ್ ಮೇಲೆ ಪ್ರೀತಿನೂ ಇಲ್ಲ, ಏನು ಇಲ್ಲ. ಬೇಕಾ ಬಿಟ್ಟು ಹಿಂಗೆ ಕಟ್ಕೊಂಡಿದ್ದೀನಲ್ಲ ಅನ್ನೋದು ಈ ನೆಪಕ್ಕೆ ನಾನು ಹೇಳೋದು, ನಿಮಗೆ ಹಾಗೆ ಇದು ನಾನು ಸರಿ ಮಾಡಬೇಕು ಅಂತ ಅಂದಾಗ ನಿನಗೆ ಸಿಕ್ಕಿದ ಆಡಿಯೋನ ಯಾರೆಲ್ಲ ನಂಬಲ್ಲ ಅಂತಿದ್ದಾರೆ ಅವ್ರ ಮುಂದೆಲ್ಲ ಪ್ಲೇ ಮಾಡ್ಕೊಂಡು ಬಾ.
ಇಲ್ಲಪ್ಪ ಇವಳು ಅನುಮಾನ ಪಡ್ತಿಲ್ಲ, ಇವಳು ಹೇಳ್ತಿರೋದು ಸತ್ಯ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಬುದ್ಧಿ ಕಲಿಸ್ತಾರೆ ಅಥವಾ ಏನು ಹೇಳ್ತಾರೆ, ನ್ಯಾಯ ಮಾಡ್ತಾರೆ. ನೀನು ಹ್ಮ್ ನಿನಗೆ ಅಕ್ಕಿನೂ ಖಾಲಿ ಆಗಂಗಿಲ್ಲ, ನೆಂಟರಿಗೂ ಬೇಜಾರಾಗಂಗಿಲ್ಲ ಅಂದರೆ ಈ ಕಡೆ ಮರ್ಯಾದೆನೂ ಹೋಗಂಗಿಲ್ವಂತೆ, ಇದು ಸರಿನೂ ಹೋಗ್ಬೇಕಂತೆ. ಹಂಗಿಲ್ಲವಾ? ಹ್ಮ್ ನಿನ್ಗೆ ಏನೇನು ಸಾಕ್ಷಿಗಳಿದ್ದಾವೆ, ಏನೇನಿದೆ. ಈಗ ಒಂದೇನಾಗುತ್ತೆ, ಕೆಲವೊಮ್ಮೆ ಈ ಥರದ ವಿಚಾರಗಳಲ್ಲಿ ತೀರಾ ಗಟ್ಟಿಯಾಗಿ ಈಗ ಆಯಿತು, ಬಾಯಿ ಮಾತಲ್ಲಿ ಹೇಳಿದ್ದಾಯಿತು, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಯಿತು, ಕಾಲಿಗೆ ಬಿದ್ದಿದ್ದಾಯಿತು, ಕೇಳಿದ್ದಾಯಿತು, ಹೇಳಿದ್ದಾಯಿತು, ಎಲ್ಲ ಆಯಿತು, ಹ್ಮ್ ಆದರೂ ಸರಿ ಹೋಗ್ತಿಲ್ಲ ಅಂದಾಗ ನಿನಗೆ 2 ದಾರಿ ಇದೆ. ಒಂದು, ನಾನು ನನ್ನ ಗಂಡನ ಈ ಎಲ್ಲ ಅನ್ಯಾಯವನ್ನು ಎಷ್ಟು ಸಹಿಸ್ಕೊಂಡು ನರಕ ಅನುಭವಿಸ್ತಾ ಇದ್ದೀನಿ, ಕಡೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ನಾನು ಹೇಳ್ಬಿಟ್ಟೆ ಹೋಯ್ತೀನಿ, ಆ ಹೇಳಾದ್ಮೇಲೆ ನನ್ನನ್ನು ಆಚೆ ಹಾಕಿದ್ರೆ ಪರವಾಗಿಲ್ಲ, ನಾನು ಒಂಟಿಯಾಗಿ ಬದುಕು, ನನಗೆ ಶಕ್ತಿ ಇದೆ ಅನ್ನೋ ನಿರ್ಧಾರದಿಂದ ಈತನ ಎಲ್ಲ ದುರಂತ ಅಕ್ರಮ ಬುದ್ಧಿಯನ್ನು ಜಗತ್ತಿಗೆ ತೋರ್ಸೋಕ್ಕೆ ಧೈರ್ಯ ಮಾಡಬೇಕು. ಇಲ್ಲ, ಎಷ್ಟು ಹೇಳಿದ್ರು ಈತ ಕೇಳಲ್ಲ, ಇನ್ನು ಎಲ್ಲ ಪ್ರೂಫ್ಗಳನ್ನು ಇರೋ ಸಾಕ್ಷಿಗಳನ್ನು ಎಲ್ರಿಗೂ ತೋರಿಸಿ ಮರ್ಯಾದೆ ಕಳಿಯೋಕ್ಕೂ ನಂಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡ್ತಾನೆ ಅದನ್ನ ನೋಡಿಕೊಂಡು ಬೊಂಬೆ ಥರ ಸುಮ್ಮನೆ ಕೂತ್ಕೊಬೇಕು. ಏನ್ ಮಾಡೋದು, ಅದೇ ಅವ್ರು ಯಾರ ಹತ್ರನ ಹೇಳಕ್ ಹೋದ್ರೆ ಅದೊಂದು ಎದುರಿಸ್ತಾರೆ ಗುರುಜಿ. ಅದೊಂದು ನಾನ್ ಸಾಯ್ತೀನಿ ಅಂತ ಓಡಾಗಿ ಡೋರ್ ಲಾಕ್ ಮಾಡ್ಕೊಳೋದು, ಹೆಂಗ್ ಮಾಡ್ಕೊಳಕ್ ಹೋಗೋದು. ಒಂದ್ಸತಿ ಹಂಗೆ ಮಾಡಿದ್ರು, ಈಗ ಎಲ್ಲ ಸತ್ಯ ಎಲ್ಲ ಹೇಳ್ತಾಳೆ ಅಂತ ನೀನೀಗ ಅವ್ರಿಗೆ ಹೇಳಿದ್ರೆ ನಾನು ಇರಲ್ಲ, ಸತ್ತೋಗ್ತೀನಿ ಅಂತ ಅದೊಂದು ಎದುರಿಸ್ತಾರೆ ಗುರುಜಿ. ಇಲ್ಲಾಂದ್ರೆ ಊರ್ ಬಿಟ್ಟು ಹೋಗ್ತೀನಿ ಅಂತ ಗಾಡಿ ಕಂಡು ಹೋಗೋದು, ಹಂಗೆಲ್ಲ ಮಾಡ್ತಾರೆ ಅಂತ. ನೀನ್ ತಾಯಿ ಸಾಯ್ತಿದೀಯಲ್ಲವ ಡೈಲಿ. ಆಮೇಲೆ ಹೇಳುವ ಏನೇನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನನ್ ತಲೆ ಮೇಲೆ ಬತ್ತಲ್ಲ ಅಂತ ನಾನು ಹಂಗೆ ಯೋಚನೆ ಮಾಡ್ತೀನಿ. ಏನೇನ ಮಾಡ್ಕೊಂಡ್ ಸತ್ತೋಗ್ಬಿಟ್ರೆ ಏನ್ ಮಾಡೋದು ಅಂತ. ನಿನ್ಗೆ ಹೆಚ್ಚು ಕಮ್ಮಿ ಆದ್ರೆ ಯಾರ ತಲೆ ಮೇಲೆ ಬರುತ್ತೆ? ಅದ್ ಯಾರು ಯೋಚನೆ ಮಾಡಲ್ಲ, ಅದೊಂದು ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ತಂಗಿರೆಲ್ಲ. ಅದೇ ಅವ್ನೇನ ಮಾಡ್ಕೊಂಡ್ ಸತ್ರೆ ನೀನ್ ತಲೆ ಮೇಲೆ ಬರ್ತೈತೆ ಅಂತ ಅದೊಂದು ಎದುರಿಸ್ತಾರೆ. ನನ್ ಏನ್ ಮಾಡಕ್ಕೂ ಆಗಲ್ಲ, ಅದೊಂದು ಎದುರಿಸ್ತಾರೆ. ನಾನ್ ಸಾಯ್ತೀನಿ ಅಂತ ಆದ್ರೂ ಸುದ್ದಿ ಇರ್ತೀರ ಸಾಯ್ತೀನಿ ಅನ್ನೋದು. ಆಯ್ತು, ನೀನೇನೋ ಹೇಳಿದ್ರಿಂದ ಅವ್ರು ಸಾಯ್ತಾರೆ ಅಂತ ಇಲ್ಲ. ಇದೇ ತರದ ದಾರಿಯಲ್ಲಿ ಹೋದ್ರೆ ಯಾರು ಸಾಯಿಸೋದೇ ಬೇಡ. ಯಾವ ಹೆಣ್ಣು ಈತನಿಗೆ ಸುಖ ಕೊಡ್ತಾವಳೋ ಆ ಹೆಣ್ಣಿನಿಂದಲೇ ಈತನ ಅಂತ್ಯವಿರುತ್ತೆ. ಒಂದ್ಸರಿ ಏನ್ ಮಾಡ್ದೆ, ಇವ್ರು ಬಿಡಲ್ಲ ಅಂತ ಹೇಳ್ಬಿಟ್ಟು ಮನೆ ದೇವ್ರಿಗೆ ಕರ್ಕೊಂಡೋದೆ ಗುರುಜಿ. ಅಲ್ಲ ಕರ್ಕೊಂಡೋಗಿ ಹೆಣ್ ದೇವ್ರು ಗಂಡ್ ದೇವ್ರು ದೇವ್ರ ಮುಂದೆನು ವಿಳೆದೆಲೆ ಕೈ ಇಕ್ಕಿ, ವಿಳೆದೆಲೆ ಮೇಲೆ ಕೈ ಇಕ್ಕಿ ಪ್ರಮಾಣ ಮಾಡುತ್ತೆ ಅವಳ ಸಮಸ್ಯೆ ಹೋಗ್ಬಿಡ್ತಂತ ಮಾಡ್ಸಿದ್ವಿ. ಬೆಳಗ್ಗೆ ದಿನ ಅವಳ ಹತ್ರ ಫೋನಾಗ ಮಾತಾಡೋದು, ಮಾತಾಡ್ತಿರೋದು ಯಾವಾಗ್ಲೂ. ಮನೆ ದೇವ್ರಿಗೆ ಕರ್ಕೊಂಡೋಗಿ ಬಂದ್ಮೇಲೆ ವಿಳೆದೆಲೆ ಮೇಲೆ ಕೈ ಇಕ್ಕಿ ಪ್ರಮಾಣ ಮಾಡ್ತಿದ್ದೀನಿ ಅವಳ ಸಮಸ್ಯೆಗೆ ಹೋಗ್ಬಿಡುದು ಅಂತನ ಮಾಡವ್ರೆ. ಹಂಗು ಅವಳ ಸಮಸ್ಯೆ ಬಿಟ್ಟು ತಾಯಿ ಒಬ್ಬಳ ಜೊತೆ ಮಲಗಬೇಕು ಅಂತ ಒಬ್ಬ ನೀಚ ನಿರ್ಧಾರ ಮಾಡಿದ್ರೆ, ಅಥವಾ ಒಬ್ಬನ ಪರಪುರುಷನ ಜೊತೆ ಮಲಗಬೇಕು ಅಂತ ಒಬ್ಬಳು ನೀಚ ಹೆಂಗಸು ನಿರ್ಧಾರ ಮಾಡಿದ್ರೆ ದೇವರೇ ಬಂದ್ ಪಕ್ಕ ನಿಂತರೂ ಅವ್ರು ಸುಮ್ನಿರಲ್ಲ. ಆದ್ರೆ ಅದೆಲ್ಲದಕ್ಕೂ ಒಂದು ದುರಂತ ಅಂತ್ಯವಿರುತ್ತೆ. ಕ್ಷಣದವರೆಗೂ ನೀನ್ ಕಾಯು ಅಂತ ಹೇಳ್ತಾ ಇಲ್ಲ, ಆದ್ರೆ ಹೀಗೆ ಧರ್ಮವನ್ನು ಮೀರಿ ನಾನು ಅವಳ ಜೊತೆ ಮಲಗ್ತೀನಿ, ಅದೇನು ಮಾಡ್ತೀಯ ಮಾಡ್ಕೋ, ಗಂಡಸಾದವನು 4 ಜನ ಜೊತೆ ಮಲಗ್ ಬರ್ತಾನೆ, ನೀನು ಹೆಂಡತಿ ಆದವಳು ಕೇಳಬಾರ್ದು, ಮನೇಲಿ ಇರಬೇಕು ಅಂತ ಹೇಳುವ ಅತ್ತೆದಿರಲ್ಲಿ ಅಥವಾ ಹೇಳುವ ತಾಯಂದಿರು ಎಲ್ಲಿವರೆಗೂ ಇರ್ತಾರೆ, ಮಕ್ಕಳು ಉದ್ಧಾರ ಆಗಲ್ಲ, ಮಕ್ಕಳು ಬದಲಾಗಲ್ಲ. ನಿನಗೆ ನಿನ್ನ ಜೀವನ, ನಿನ್ನ ಬದುಕು, ನೀನು ಜೀವಂತವಾಗಿರಬೇಕು. ನೀನ್ 4-6 ದಿನ ಈ ಸುಂದರವಾದ ಪ್ರಪಂಚದಲ್ಲಿ ಒಳ್ಳೆ ಜೀವನ 4 ದಿನ ಮಾಡಬೇಕು ಅಂದಾಗ ಈ ತರದ ವಿಚಾರಗಳು ಆಯ್ತು. ಕಟ್ಕೊಂಡವಳು ನೀನೇ ಅಲ್ವನವಾ? ಏನೋ ನಿನ್ನ ಕರ್ಮಾನುಸಾರ ನಿನ್ನ ಪಾಲಿಗೆ ಈ ತರದ ಸಂಗಾತಿ ಸಿಕ್ಕಿದ್ದಾನೆ. 2 ದಾರಿ ಇದೆ. ಒಂದು, ಈಗ ನಾನು ಇದನ್ನೆಲ್ಲ ಹೇಳಿ 4 ಜನಕ್ಕೆ ಹೇಳಿ ಸರ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಸಾಯ್ತೀನಿ ಅಂತಾನೆ, ಇನ್ನೇನು ಅಂತಾನೆ, ನಾಳೆ ದಿನ ಏನೋ ಆದ್ರೆ ನನ್ನ ಮೇಲೆ ಬರುತ್ತೆ ಅನ್ನೋದಕ್ಕಿಂತ ಹೀಗೆ ನ್ಯಾಯ ಪಂಚಾಯತಿ ಸೇರಿಸಿ ಈ ತರದನ್ನ ಸರಿ ಮಾಡೋದಕ್ಕಿಂತ ಸುಮ್ಮನಿರೋದೇ ಒಳ್ಳೇದು. ಯಾಕಂದ್ರೆ ನನ್ನ ಹೆಂಡತಿಗೆ ಅನ್ಯಾಯ ಆಯ್ತಿದೆಯಪ್ಪ, ನನ್ನ ಹೆಂಡತಿ ಕಣ್ಣೀರು ಹಾಕ್ಸಿದ್ರೆ ನನಗೆ ಒಳ್ಳೇದಾಗಲ್ಲ ಅನ್ನೋ ತನ್ನ ಮನಸ್ಸಿನಿಂದ ಅವನು ತನ್ನ ಹೃದಯದಲ್ಲಿ ಬದಲಾವಣೆ ತಂದುಕೊಳ್ಬೇಕೆ ಹೊರತು ಯಾರೋ 4 ಜನ ಪಂಚಾಯತಿ ಮಾಡಾದ್ಮೇಲೆ ಸರಿ ಹೋಗಿದ್ದು 4 ದಿನ 5ನೇ ದಿನಕ್ಕೆ ಮತ್ತದೇ ಅಲ್ವಾ? ಅಂದ್ರೆ ತಿಳ್ಕೊ, ಈ ತರದ ಪ್ರೀತಿ ಅಥವಾ
ಗಂಡ ಹೆಂಡತಿ ಕುರಿತಾಗಿ ನಿಯತ್ತಾಗಿ ಇರಬೇಕು ಅನ್ನೋದನ್ನ ಯಾವ್ದು ಕೋರ್ಟಲ್ಲಿ ಸ್ಟೇ ತಂದೋ 4 ಜನ ಪಂಚಾಯತಿ ಸೇರಿಸೋ ಮಾಡೋದಲ್ಲ, ದುರಂತ. ಯಾಕಂದ್ರೆ ಹಾಗೆ ಒಂದು ಪ್ರೀತಿಯನ್ನ ಹಾಗೆ ನ್ಯಾಯ ಪಂಚಾಯತಿ ಮಾಡಿ ತರಕ್ಕಾಗಲ್ವಾ? ವಸ್ತು ತರಬಹುದು, ಪ್ರೀತಿ ಹೆಂಗ್ ತರ್ತೀಯ? ಇಲ್ಲ. ನಿನ್ನ ಗಂಡನ ಅನ್ಯಾಯವನ್ನ ಊರ್ನವ್ರಿಗೆಲ್ಲ ಹೇಳಿ ಪಂಚಾಯತಿ ಮಾಡಿಸಿ ಏನೇ ತಂದ್ರು ಕೂಡ ನಿನ್ನ ಕುರಿತಾದ ದ್ವೇಷ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಮತ್ತೆ ಪಂಚಾಯತಿ ಮಾಡಿ ಗಂಡನ ಪ್ರೀತಿಯನ್ನು ಪಡ್ಕೊಳ್ಳೋದು ಅದೆಲ್ಲಾದ್ರೂ ಉಂಟಾ ಪ್ರೀತಿ? ಸಾಧ್ಯ ಇಲ್ಲ. ನೀನ್ ಇಲ್ಲಿ ನಿನ್ನ ಜೀವನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು, ನೀನು ಹೆಚ್ಚು ಪ್ರೀತಿಸಿಕೊಳ್ಳಬೇಕು. ಯಾವುದು ಸರಿ ಹೋಗ್ತಾ ಇಲ್ಲ, ಯಾವುದು ಅಕ್ರಮವೇ ನನಗೆ ಪರಮ ಸೌಭಾಗ್ಯ, ಅವಳೇ ನನಗೆ ಮುಖ್ಯ, ನಾನು ಹಿಂಗೇ ಇರೋದು, ನಾನು ಇನ್ನೂ 5 ಜನ ಜೊತೆ ಮಲಗ್ತೀನಿ ಅನ್ನುವಷ್ಟು ಆ ಹಂತಕ್ಕೆ ಏರ್ತಾರೆ. ಅವರಿಗೆ ವಿಧಿಯೇ ಇನ್ನೆದ್ದೇಳಕ್ಕಾಗದೇ ಇರೋಷ್ಟು ದೊಡ್ಡ ಹೊಡೆತ ಕೊಡುತ್ತೆ. ಹೆಂಡತಿಯಾಗಿ ನಿನ್ನ ದುರಾದೃಷ್ಟ, ನೀನು ಅದನ್ನೆಲ್ಲ ನೋಡ್ಬೇಕಾಗುತ್ತೆ. ಆದ್ರೆ ಇವತ್ತಿಗೆ ನಾನು ಹೇಳ್ತೀನಿ, ಈ ಅತ್ತೆ ಅಥವಾ ನಾದ್ನಿ ಅಥವಾ ಅದರಲ್ಲೂ ನಿನ್ನ ಅತ್ತೆ ಅಥವಾ ನಿನ್ನ ಗಂಡನ ತಾಯಿಯ ಈ ಮನಸ್ಥಿತಿಯೇ ಆ ಮನೆ ಈ ಸ್ಥಿತಿ ಬರ್ಲಿಕ್ಕೆ ಕಾರಣ ಆಗುತ್ತೆ. ತಾಯಿ ಆದವಳು ಹೇಗಿರ್ಬೇಕು? ಅಯ್ಯೋ, ನಾನು ಒಂದು ದಿನ ಯಾರ್ದೋ ಮನೆಯಲ್ಲಿ ಹುಟ್ಟಿ ಈ ಮನೆಗೆ ಸೊಸೆಯಾಗಿ ಬಂದೆ. ನಾನ್ ಸೊಸೆಯಾಗಿ ಬಂದ ಕಾಲದಲ್ಲಿ ನನ್ನ ಗಂಡ ಹಿಂಗೆ ಇನ್ನೊಬ್ಳು ಜೊತೆ ಹೋಗಿ ಮಲ್ಕೊಂಡು ಕೂತ್ಕೊಂಡು ಎದ್ದು ಬಂದ್ರೆ ನನಗೆ ಬೇಜಾರಾಗ್ತಿತ್ತು. ಅಯ್ಯೋ, ನನ್ನ ಗಂಡ ಯಾಕೆ ನಾನು ಎದ್ದು ಇನ್ನೊಬ್ಳು ಜೊತೆ ಹೋಗಿ ಮಲಗ್ ಬರ್ತಾನೆ ಅಂತ. ಹಂಗೆ ನನ್ನ ಮನೆಗೆ ಬಂದ ಸೊಸೆ ಕೂಡ ನನ್ನ ಮಗನಿಂದ ಅನ್ಯಾಯವಾದ್ರೆ, ಮಗನೇ, ಇನ್ನೊಬ್ರು ಮನೆ ಹೆಣ್ಮಗಳನ್ನ ಕರ್ಕೊಂಡು ಬಂದು ಹಿಂಗೆ ಇಂಥ ಅನ್ಯಾಯ ಮಾಡೋದಾದ್ರೆ ನಮ್ಮನೆಗೆ ಒಳ್ಳೇದಾಗುತ್ತಾನೋ, ನಮ್ಮನೆ ಉದ್ಧಾರ ಆಗುತ್ತಾನೋ ಅಂತ ಹೇಳ್ಬೇಕಾದ ತಾಯಿ ಬಂದಿದ್ಯಾ ಸೊಸೆಯಾಗಿ ಉಣ್ಕೊಂಡ್ ತಿನ್ಕೊಂಡ್ ತಂದು ಹಾಕಿದ್ ಮಾಡ್ಕೊಂಡು ಸುಮ್ನಿರು, ಅವನು ಯಾವ 10 ಜನ ಹೆಂಗಸ್ರ ಜೊತೆ ಮಲಗ್ ಬರ್ಲಿ ನೀನು ಕೇಳಂಗಿಲ್ಲ ಅಂತ ಹೇಳುವ ಅತ್ತೆಯಲ್ಲಿವರೆಗೂ ಇರ್ತಾಳೆ. ಅಲ್ಲಿವರೆಗೂ ನಿನ್ನ ಗಂಡ ದುರಂತ ಅಂದ್ರೆ ಆ ಅತ್ತೆಯ ಕಾರಣದಿಂದಲೇ ಆತನ ಬದುಕು ರೋಗಮಯ ದುಃಖಮಯವಾಗುತ್ತೆ. ಅವರಿಂದನೇ ಗುರುಜಿ ಆಯ್ತು, ಈಗ ನೀನೇನು ಮಾಡ್ಬೇಕು? ಅಯ್ಯೋ, 4 ಜನಕ್ಕೆ ಹೇಳ್ಬೇಕಾ? ಪಂಚಾಯತಿ ಮಾಡ್ಬೇಕು. ನಿನ್ನ 500 ರೂಪಾಯೋ 5 ಲಕ್ಷ ರೂಪಾಯೋ 5 ಕೋಟಿ ರೂಪಾಯೋ ತಗೊಂಡು ಮೋಸ ಮಾಡಿದ್ರೆ ಸೇರ್ಸ್ ಪಂಚಾಯತಿಗೆ ಅಂತಿದ್ದೆ. ಯಾಕಂದ್ರೆ ಅದು ಹಣದ ವಿಚಾರವೋ, ವಸ್ತುವಿನ ವಿಚಾರವೋ, ಜಾಗದ ವಿಚಾರವೋ ಆದ್ರೆ ಪಂಚಾಯತಿ ಮಾಡಬಹುದು. ಪ್ರೀತಿ ವಿಚಾರ ಪಂಚಾಯತಿ ಮಾಡಿ ಪಡೆಯೋದಲ್ಲ ಅಲ್ವಾ? ನೀನು ಯೋಚನೆ ಮಾಡು, ಪಂಚಾಯತಿ ಮಾಡಿ ನೀನು ವಸ್ತು ಪಡಿಬಹುದು, ನೀನು ಗಂಡನ್ನ ಒಂದು ಕಡೆ ಕಟ್ಟಾಕಬಹುದು. ಆದ್ರೆ ಹೃದಯದಿಂದ ಕೊಡಬೇಕಾದ ಪ್ರೀತಿಯನ್ನು ಪಂಚಾಯತಿಯ ಯಜಮಾನರು ಕೊಡ್ಸೋಕಾಗುತ್ತಾ? ಅವ್ರ ಮನ್ಸಿಗೆ ಬರ್ಬೇಕು ಗುರುಜಿ, ಅವ್ರ ಮನ್ಸಿಗೆ ಬರ್ಬೇಕು. ಅದು ಬರುತ್ತೋ ಬಿಡುತ್ತೋ, ಹೆಂಡತಿಯಾಗಿ ನೀನು ಬಯಸ್ತಿರೋದು ಖಂಡಿತ ತಪ್ಪಲ್ಲವ. ಆದ್ರೆ ಅವನು ಮಲಗ್ ಕೆಟ್ಟ, ನೀನು ಅದನ್ನು ಕೊರಗಿ ಕೆಟ್ಟೆ, ಅವನ್ ಸುಖ ಅನುಭವಿಸಿ ಕೆಟ್ಟ, ನಿನ್ಗೆ ಯಾವ ಸುಖ? ಯಾವ್ದು ಇಲ್ಲ. ಗಾರ್ಮೆಂಟ್ಸ್ ಹೋಗ್ತಿದ್ದೆ, ಅದನ್ನು ಬಿಡ್ಸಿರು. ಅದು ಅಲ್ಲಿ ಹೋಗಿ ಹೆಂಗೋ ನೆನ್ಪಿರ್ತಿದ್ದೆ, ಅದನ್ನು ಹಾಳು ಮಾಡಿದ್ರು. ಅಲ್ಲೂ ಹೋಗ್ದಂಗೆ ಇವಾಗ ಏನು ಕೆಲ್ಸ ಇಲ್ಲ, ಸುಮ್ನೆ ಮನೆಗೆ ಉಣ್ಣೋದು ಮನೆ ಕಣದಿ. ಗಾರ್ಮೆಂಟ್ಸ್ ಹೋಗಕ್ ಬಿಡಲ್ಲ? ನೀನ್ ದುಡ್ಕೊಬತ್ತೀಯಾ, ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂಕಾರ ನಿನ್ಗೆ ಹಂಗೆ ಹಿಂಗೆ ಅಂತ ರಾತ್ರಿ ಹುಡ್ಕೊಂಬಂದ್ ನೀನ್ ನುಗ್ಗವ್ವ. ನೀನ್ ಅದಕ್ಕೆ ಈಗ ದುಡಿಯೋ ಸಮಯ ಗಂಡ ನಿಯತ್ತಾದ ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ಇದ್ದಾನೆ ಅಂದಾಗ ಅವನಿಗೋಸ್ಕರ ಪ್ರಾಣ ಕೊಡು, ಅವನಿಗೆ ಹೇಳ್ದಂಗೆ ಕೇಳು. ಯಾವಾಗ ಅವನು ಯಾರ್ಯಾರ ಜೊತೆ ಮಲಗ್ ಬರ್ತೀನಿ ನಾನೇನು ನೀನು ಕೇಳಂಗಿಲ್ಲ ಅನ್ನೋ ಹಂತಕ್ಕಿದ್ದಾಗ ನೀನು ಅವನ್ನ ಎಲ್ಲೂ ಹೇಳ್ಕೊಂಡು ಅವನ ಮರ್ಯಾದೆ ತೆಗಿಬೇಡ ಅನ್ನೋ, ಆಯ್ತು ಅದನ್ನು ಮಾಡೋದು ಬೇಡ. ಆದ್ರೆ ನಿನ್ನ ದುಡಿಮೆಯ ಅದನ್ನು ನಿಲ್ಲಿಸ್ಲಿಕ್ಕೆ ಅವನಿಗೆ ಹಕ್ಕಿಲ್ಲ ಇವಾಗ. ಯಾಕಂದ್ರೆ ಈಗ ನೀನು ಅಳ್ತಾ ಕೂತ್ಕೊಂಡ್ರೆ ನಾಳೆ ದಿನ ಭಿಕ್ಷೆ ಬೇಡದಂಗ 1 ರೂಪಾಯಿ ಇಸ್ಕೊಂಡು ತಿನ್ಬೇಕಾಗುತ್ತೆ. ಹಸು ಮೇಸಕ್ ಹೋಗ್ತಿದ್ದೆ, ಅದನ್ನು ಎಲ್ಲ ಅವ್ರ ಅಮ್ಮಂಗೆ ಹೇಳೋದು ಕೆಲಸ. ಹಸು ಹೊಡ್ಕೊಂಡ್ ಹೋಗು, ಹುಲ್ ಕುಯ್ಕೊಂಬ ಅಂತ. ನನ್ಗೆ ಏನು ಕೆಲ್ಸನೇ ಹೇಳಲ್ಲ. ಹೊಲ್ದಾಗ ಏನೇನ್ ಕೆಲ್ಸ ಇದ್ರೆ ಅವ್ರ ಅಮ್ಮಂಗೆ ಹೇಳೋದು. ಹೇಳ್ತಾ ಇರೋದು, ಮನೆಯ ಗಂಡಸು ಈ ಹಂತಕ್ಕೆ ಬಂದ ಮೇಲೆ ಪ್ರೀತಿ ಅಲ್ಲದೆ ಹೋದ್ರು ಅನ್ನಕ್ಕೆ ದಾರಿ ಮಾಡ್ಕೊಳ್ಬೇಕು, ಆಯ್ತಲ್ವಾ? ಅದಕ್ಕೆ ಗಂಡ ಸರಿಯಾದ ದಾರಿಯಲ್ಲಿ ನಿಯತ್ತಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಪತಿಯಾಗಿ ಬದುಕಬೇಕಾದ್ರೆ ಅವನು ಅಡುಗೆ ಮನೆ ಬಿಟ್ಟು ಆಚೆಗೆ ಬರಬೇಡ ಅಂದ್ರೂ ಕೂಡ ನೀನು ಅವನ ಮಾತು ಕೇಳಬಹುದು. ಹೌದಪ್ಪ, ನನ್ನ ಗಂಡ ದುಡ್ಕೊಂಡು ಬಂದು ಜವಾಬ್ದಾರಿ ತಗೊಂಡು ನಮ್ಮನ್ನು ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳ್ತಾವನೆ, ಅವನು ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂತ ನೀನು ಅವಾಗ ಕೇಳ್ಬೋದು. ಆದ್ರೆ ಯಾವಾಗ ಈ ತರದ ಸಂದರ್ಭಗಳು ಬರ್ತಾವೆ ತಾಯಿ, ನೀನು ದುಡಿಮೆಗೆ ನಿನ್ನ ದುಡಿಮೆಯನ್ನು ಅವ್ರು ಕಿತ್ಕೊಳ್ಳಿಕ್ಕೆ ನೀನು ಬಿಡ್ಲೇಬಾರ್ದು. ನೀನು ಗಾರ್ಮೆಂಟ್ಸ್ಗೆ ಹೋಯ್ತೀಯೋ, ಹೊಲದಲ್ಲಿ ಕೆಲಸ ಮಾಡ್ತೀಯೋ, ಏನು ಮಾಡ್ತೀಯೋ, ನಿಂದು ಅಂತ ಒಂಚೂರು ದುಡಿಮೆ ಸೇವಿಂಗ್ಸ್ ಇರಬೇಕು.
ಹ್ಮ್. ನಾಳೆ ಎಲ್ಲ ಹೆಂಗಸಿಗೆ ಕೊಟ್ಬಿಟ್ಟು ಬಂದ, ಇಬ್ರು ಭಿಕ್ಷೆ ಬಿಡ್ಬೇಕಾಗುತ್ತೆ. ಹಂಗೆ ಮಾಡ್ತಾರ ಗುರುಜಿ. ದುಡ್ದಿದ್ದೆಲ್ಲ ಅತ್ತ ಇತ್ತ ಲೆಕ್ಕ ಕೇಳಿದ್ರೆ ನಿಂಗೆ ಯಾಕೆ ಅದ್ರ ಕಂತೆ ಬೇಡ ನಿನಗೆ, ನಿಂದ ಎಷ್ಟೈತೆ ಅಷ್ಟ್ ಮಾಡ್ಕ. ಹೆಣ್ಮಕ್ಳು ಗಂಡನನ್ನ ಪ್ರೀತಿಸಬೇಕು, ಎಲ್ಲ ಗಂಡನನ್ನ ಸರ್ವಸ್ವ ಅಂದುಕೊಳ್ಬೇಕು, ಗಂಡನ್ನೇ ಪತಿಯೇ ಪರದೈವ ಅಂದುಕೊಂಡು ಬದುಕಬೇಕು. ನಿಜ, ಯಾವಾಗ ಪತಿಯು ಕೂಡ ಹಾಗಿದ್ದಾಗ ಆಯ್ತು. ಏನೋ ಪತಿ ಅವನ ಹಣೆ ಬರ ಕೆಟ್ಟು ತಪ್ಪು ಮಾಡ್ದ, ಆದ್ರೆ ಹೆಂಡತಿ ಹೇಳಿದಾಗ ತಿದ್ದುಕೊಳ್ಬೇಕೆ ಹೊರತು ನಾನು ಇನ್ನೂ 5 ಜನ ಜೊತೆ ಮಲಗ್ ಬರ್ತೀನಿ, ನಾನು ಇರೋದೇ ಹಂಗೆ ಅಂದಾಗ ನೀವು ಬುದ್ಧಿ ಕಲಿಬೇಕು. ಮೊದಲು ಈತನ ಬದಲಾವಣೆಗೋಸ್ಕರ ಕಾಯುವುದು, ಕೊರಗುವುದನ್ನು ಬಿಡು. ಇಲ್ಲಿವರೆಗೂ ಅಲ್ಲಿನ ಹೆಂಗಸು ಹೋದಾಗ ಬಾಗ್ಲು ತೆಗಿತಾಳೆ, ಇಲ್ಲಿನ ಹೆಂಗಸು ಅಥವಾ ತಾಯಿ ಆದವಳು ಹೋಗಿ ಮಲಗ್ಲಿ ಬಿಡು ಅಂತ ಅಂತಾಳೆ. ಇದು ಬದಲಾವಣೆ ಆಗೋಕ್ ಸಾಧ್ಯವೇ ಇಲ್ಲ. ಬದಲಾವಣೆ ಆಗುತ್ತೆ ಯಾವಾಗ ರೋಗ ರುಜಿನ ಬಂದು, ವಯಸ್ಸಾಗಿ ಅಥವಾ ಎದ್ದೋಡಾಡಕ್ಕಾಗಲ್ಲ ಅನ್ನೋ ಸ್ಥಿತಿ ಬಂದು, ಅಥವಾ ಆ ಹೆಂಗಸು ಇವನ ಎಲ್ಲವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಶುರು ಮಾಡ್ತಾಳಲ್ಲ, ಅವಾಗ ಸಾಯೋ ಪರಿಸ್ಥಿತಿ ಬಂದಾಗ ಬಿಡ್ತಾರೆ. ಹಾಗಾಗಿ ಈ ಸಮಸ್ಯೆ ಯಾವ ಹೆಣ್ಣಿನಿಂದ ಆರಂಭವಾಗಿದೆಯೋ ಅದೇ ಹೆಣ್ಣಿನಿಂದ ಅಂತ್ಯವಾಗುತ್ತೆ. ಕಾಯು, ಹೊರಗಬೇಡ, ಊಟ ಬಿಡಬೇಡ, ನಿದ್ದೆ ಬಿಡಬೇಡ. ಭಗವಂತ ಕೊಟ್ಟಿರೋ ಜನ್ಮ, ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಯಾರ್ಯಾರಿಂದ ಎಷ್ಟೆಷ್ಟು ಪ್ರೀತಿ ಸಿಗಬೇಕು ಅಷ್ಟೇ. ಅದಾದ್ಮೇಲೆ ತಿಪ್ಪುರ್ಲಾಗ ಹಾಕಿದ್ರು ನಿಮಗೆ ಅಲ್ಲೇನೂ ಸಿಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಗಂಡನ ವಿಚಾರವಾಗಿ ಅಯ್ಯೋ ನಂಗೆ ಪ್ರೀತಿ ಕೊಡ್ತಿಲ್ಲ, ನನ್ನ ಕಡೆ ಗಮನ ಕೊಡ್ತಿಲ್ಲ, ನನ್ನ ಜೊತೆ ಕೂರಲ್ಲ, ನಿಲ್ಲಲ್ಲ, ಮಲಗಲ್ಲ, ನನಗೆ ಏನೂ ಹೇಳಲ್ಲ, ಏನೂ ಕೇಳಲ್ಲ, ಏನೂ ನನ್ನ ಕಾಲು ಕಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಎಲ್ಲ ಕೊರಗನ್ನ ಬಿಟ್ಟುಬಿಡು. ಯಾಕೆ, ಯಾವಾಗೊಬ್ಬ ಮನುಷ್ಯ ಹೆಂಡಕ್ಕೋ ಹೆಣ್ಣಿಗೋ ಜೂಜಿಗೋ ಮೋಜಿಗೋ ಈ ಚಪಲಗಳಿಗೆ ಬಲಿಯಾಗುತ್ತಾನೆ, ಆ ಚಪಲಗಳೇ ಅವನಿಗೆ ಹೆಂಡತಿ ಮಕ್ಕಳು ಬಂಧು ಬಳಗ. ಆದ್ರೆ ಅದಕ್ಕೊಂದು ಕೊನೆ ಇರುತ್ತೆ. ಕೆಲವೊಮ್ಮೆ ಕೆಲವರು ಹೇಳ್ದಾಗ ತಿದ್ಕೊಳ್ತಾರೆ, ಇನ್ನೂ ತಿದ್ಕೊಳ್ದೆ ಹೋದ್ರೆ ಅಂದ್ರೆ ಮಾತಿನ ಮೂಲಕ ಆಗದೆ ಹೋಗಿದ್ದನ್ನ ಕಾಲ ತನ್ನ ಹೊಡೆತದ ಮೂಲಕ ತಿಳಿಸುತ್ತೆ. ನೀನು ಕೊರಗಬೇಡ, ದುಃಖ ಪಡಬೇಡ, ಹೆಂಗಾದ್ರೂ ಮಾಡಿ ಹಠ ಮಾಡ್ತೀಯೋ ಕೂಗಾಡ್ತೀಯೋ, ನಾನು ಹೋಗದೆ, ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ನೀನು ಗಾರ್ಮೆಂಟ್ಸ್ಗೋ ದುಡಿಯೋಕೋ ಹೋಗಿ 4 ಕಾಸು ಮಾಡೋದು ಕಲಿ. ಅದನ್ನ ಬಿಟ್ಬಿಟ್ಟು ನೀನು ಅಳ್ಕೊಂಡು ಕೂತಿರು. 10 ಒಂದ್ ದಿವಸ ರೋಗ ಬಂದ ಆಸ್ಪತ್ರೆ ಸೇರಿ ಅಡ್ಮಿಟ್ ಆಗಿ ದುಡ್ಡಿಲ್ಲ ಅನ್ನೋ ಸ್ಥಿತಿ ಬಂದಾಗ ನಿನ್ಗೆ ಅರ್ಥ ಆಗುತ್ತೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಯಾರು ನನ್ನ ಹತ್ರ ಮಾತಾಡಲ್ಲ. ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳಕ್ ಕೆಲ್ಸಕ್ಕೆ ಹೋಗು, ದುಡಿಮೆ ಮಾಡು. ಬಿಡ್ತಾ ಇಲ್ಲ, ನಂಗೆ ಬಿಡೋಕ್ ಬಿಡಲ್ಲ. ತೀರಾ ಒಂದೋ ನೀನ್ ಚಟ ಬಿಡು ಅಥವಾ ಅವಳು ಸವಾಸ ಬಿಡು, ನಾನು ಗಾರ್ಮೆಂಟ್ಸ್ ಬಿಡ್ತೀನಿ. ಅವ್ರು ಒಪ್ಕೊಳೋದೆಲ್ಲ ಗುರುಜಿ. ಹಿಂಗೆಲ್ಲ ಅದೆಲ್ಲ ತೋರ್ಸಿದ್ರೆ ಯಾವತ್ತು ಆಗಿರೋದು, ಇವಾಗಿಲ್ಲ. ಇಲ್ಲ, ಈಗ ಆಯ್ತು ಆತ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ತಾನ, ನಂಬು. ತೀರಾ ಒಂದ್ ದಿವಸ ಹಂಗೇನಾರು ಇದ್ರೆ ಸಿಗಾಕೊಳ್ಳೇಬೇಕಲ್ಲವಾ. ಮೊನ್ನೆ ಗುರುಜಿ ನಮ್ ಚಿಕ್ಕಪ್ಪ ಸತ್ತಾದ್ರು ಸೋಮವಾರ ದಿವಸ. ಅವತ್ತು 35 ನಿಮಿಷ ಮಾತಾಡೋಣ ಅವಳ ಹತ್ರ. ಸತ್ತೋಗಿತ್ತಲ್ಲ, ಮಣ್ಣಿಗೆ ಹೋಗೋದು ಇತ್ತಲ್ಲ, 35 ನಿಮಿಷ ಮಾತಾಡಿ ಫೋನು. ಅದು ಅವರು ಜೋಮ್ನಾಗ ಇಕ್ಕಣದು ಒಳಗೀಸಿ ತೆಗೆಯೋದು ಒಳಗೆ ಇಕ್ಕಣದ್ ಹಂಗ್ ಮಾಡ್ತಿದ್ರು. ನಾನು ಹನುಮಾನ ಬಂದು ಕೊಡಿಲಿ ಫೋನ್ 1 ನಿಮಿಷ ಇರ್ತೀನಿ ಅಂತ ಹೇಳಿ ಇಸ್ಕೊಂಡಲ್ಲೇನೆ. ಅವಾಗ ನೋಡ್ದೆ ನಂಬರ್ ಗೊತ್ತು, ಅವಳದು ಮೆಸೇಜ್, ಅವಳ ನಂಬರ್ ನನಗೆ ಗೊತ್ತು. ನೋಡಿದಾಗ ಕಾಲಿಂಗ್ ನೋಡಿದಾಗ ಇತ್ತು ಫೋನ್. 35 ನಿಮಿಷ ಮಾತಾಡಿರೋ. 3 ದಿವಸದಿಂದ ನನಗೆ ನೆಮ್ಮದಿನೇ ಇಲ್ಲ. ಅರ್ಥ ಆಗುತ್ತವ. ಅದ್ ನೋಡ್ದಾಗಿಂದ ಇನ್ನು ಆ ದೇವ್ರ ಮೇಲೆಲ್ಲ ಪ್ರಮಾಣ ಮಾಡಿ ಹಿಂಗೆಲ್ಲ ಮಾಡಿದ್ರು ಅವಳ ಹತ್ರ ಇನ್ನೂ ಮಾತಾಡಲ್ಲ. ಮಕ್ಳಿಲ್ಲ, ನೋಡಿರಿ ಹಿಂಗೆ. ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ನೋಡವ, ನಾನು ಇಷ್ಟಂತೂ ಹೇಳಿದ್ದೀನಿ, ಅವನ್ ಬದಲ ಆಗ್ತಾನೋ ಬಿಡ್ತಾನೋ. ಮೊದಲು ನಿಂದು ಒಂಚೂರು ಹಠ ಅಂತ ಇರ್ಲಿ. ನೀನು ಕೆಲ್ಸಕ್ಕೆ ಹೋಗಿ ನೀನೇನು 4 ಕಾಸು ಮಾಡೋದನ್ನ ಕಲಿ. ಯಾವಾಗ ಈ ತರದ ವಿಚಾರಗಳಲ್ಲಿ ಅವ್ರು ನಿನಗೆ ಬೆಲೆ ಕೊಡಲ್ಲ ಅಥವಾ ಅವ್ರು ನಿನ್ನನ್ನು ಗೌರವಿಸೋದಿಲ್ಲ, ಅವಾಗ ನೀನು ಕೂಡ ಒಂದ್ ಸ್ವಲ್ಪ ಬುದ್ಧಿ ಕಲಿಬೇಕು. ನೀನು 4 ಕಾಸು ಮಾಡ್ಕೋ. ನೀನು ಅವ್ರು ತುಳಿದವ್ರೆ ಅಂತ ನೀನು ತುಳಿಯಂಗಿಲ್ಲ, ಆಯ್ತಾ? ನೀನು ಅದ್ರ ಎಚ್ಚರವಾಗಿರ್ಬೇಕು. ಯಾಕಂದ್ರೆ ಬೇಕು ಅಂತಲೇ ನಿನ್ನ ಸಿಗಾಕ್ಸೋಕೆ ಕೆಲವು ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡ್ತಾರೆ. ಎಚ್ಚರವಾಗಿರ್ಬೇಕು. ದುಡಿಯೋಕ್ ಹೋಗು, 4 ಕಾಸು ದುಡಿ. ನಿನ್ನ ಸ್ವಲ್ಪ ಕೆಲ್ಸಕ್ಕೆ ಹೋದಾಗ ನಿನಗೆ ಇವೆಲ್ಲ ಮರಿಬಹುದು. ಅದು ಬಿಟ್ಟು ಕೊರ್ಕೊಂಡು ಅಯ್ಯೋ ಹಿಂಗ್ ಬಂದಿಲ್ಲ ಕೂತು
ಮಾತಾಡಿಲ್ಲ, ಕೂತಿಲ್ಲ, ಮಲಗಿಲ್ಲ ಅಂದ್ಕೊಂಡು ಇಲ್ಲ, ಅದು ನಾನೇ ಹೇಳ್ತಾನೆ, ಅದು ಈಗಲೇ ಬರೋದಲ್ಲ, ಈಗಲೇ ಸರಿ ಹೋಗೋದಲ್ಲ. ಹ್ಮ್ ನಿನಗಿನ್ನೂ 4-6 ದಿನ ನಾನು ಬದುಕಬೇಕು ಈ ಭೂಮಿ ಮೇಲೆ ಅಂತ ಇದ್ದರೆ ಹೌದು, ಮರೆಯೋದು ಕಷ್ಟ, ಕಣ್ಣು ಮುಂದೆ ಇವೆಲ್ಲ ನಡೆಯೋದು ನೋಡ್ಕೊಳ್ಳೋದು ಕಷ್ಟ. ಆದರೆ ಒಂದು ಕೆಲಸ ಅಂತ ಹೋದರೆ ನಿಧಾನಕ್ಕೆ ಎಲ್ಲವೂ ಬದಲಾಗುತ್ತೆ. ಹ್ಮ್ ಅಯ್ಯೋ ಬಿಡಲ್ಲ ಅಂದರೆ ಈ ನಮಗೆ ಬೇಕಾಗಿರೋದನ್ನು ಮಾತಿನ ಮೂಲಕ ಮಾತಾಡಿ ಪಡ್ಕೊಳ್ಬೇಕು. ಆಗಲಿಲ್ಲ ಅಂದರೆ ಸಂಘರ್ಷವೇ ಮಾಡಬೇಕವ. ಹ್ಮ್ ನಿಜ. ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನೀವೇನು ಮಾಡಿರ್ತೀರೋ, ಎಲ್ಲಿ ಹೋಗ್ತಿರೋ, ಎಲ್ಲಿ ನಾನು ಏನೂ ಕೇಳಲ್ಲ ಇನ್ಮೇಲೆ. ಹ್ಮ್ ನಾನು ಕೆಲ್ಸಕ್ಕೆ ಹೋಗ್ಬೇಕು. ನನ್ಗ ಅವ್ರು ಅದನ್ನ ಆ ತರ ಮಾಡಕ್ಕ ಮನ್ಸಿಂದ ಈಜಿಗೆ ತೆಗ್ದಾಕಕ್ ಆಗ್ತಾ ಇಲ್ಲ. ನನಗ್ ನೆಮ್ಮದಿನೇ ಇಲ್ಲ. ಏನ್ ಮಾಡ್ಬೇಕು ಅಲ್ಲ, ಅಂತಾನೆ ಈಗ ನೀನು ಸುಮ್ಮನೆ ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಮನಸ್ಸಿಂದ ಹೋಗಲ್ಲ, ಅದು ಇನ್ನೂ ದೈತ್ಯವಾಗುತ್ತೆ. ಹ್ಮ್ ಅಂದರೆ ಕೊಚ್ಚೆ ಮೇಲೆ ಕೂತ್ಕೊಂಡು ನಾನು ಈ ಕೊಚ್ಚೆಯಿಂದ ಹೊರಗಡೆ ಬರಬೇಕು, ಹೆಜ್ಜೆ ಇಟ್ಟು ಆಚೆ ಬರಬೇಕು. ಹ್ಮ್ ಆದರೆ ನೀನು ಕೊಚ್ಚೆ ಮೇಲೆ ಕೂತ್ಕೊಂಡು ಮಲಿಕೊಂಡು ನಾನು ಇದರಿಂದ ಆಚೆ ಬರಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡೋದ್ರಿಂದ ಆಗಲ್ಲ. ಅದೇ ಅದಕ್ಕೆ ಇಲ್ಲಿ ನನ್ನ ಬದುಕಲ್ಲಿ ಈ ವ್ಯಕ್ತಿಯಿಂದ ಇಷ್ಟು ದಿನ ದುಃಖ ಅಂತ ಇದೆ. ಹ್ಮ್ ಅದು ಕುಡಿತದಕ್ಕೆ ಎಷ್ಟೋ ಹೆಣ್ಮಕ್ಳು ಗಂಡ ಕುಡ್ಕ ಅಂತ ದುಃಖ ಪಡ್ತಾರೆ, ಎಷ್ಟೋ ಹೆಣ್ಮಕ್ಳು ಗಂಡ ಯಾವುದೋ ಹೆಂಗಸನ್ನು ಇಟ್ಕೊಂಡವನಿ ಅಂತ ದುಃಖ ಪಡ್ತಾರೆ, ಯಾವುದೋ ಹೆಂಗಸು ನನ್ನ ಗಂಡನಿಗೆ ರೋಗ ಬಂದಿದೆ ಅಂತ ದುಃಖ ಎಲ್ಲ ಹೆಣ್ಮಕ್ಳು ಹೆಚ್ಚು ಕಡಿಮೆ ಆ ದುಃಖ ಅನುಭವಿಸ್ತಾರೆ. ಬಟ್ ಕಾರಣಗಳು ಬೇರೆ ಬೇರೆ ಇರ್ಬೋದು ಅಷ್ಟೇ. ಹ್ಮ್ ನಿಂದು ಪರಸ್ತ್ರೀ, ಇನ್ಯಾವುದೋ ಹೆಣ್ಮಕ್ಳದು ತನ್ನ ಗಂಡ ಕುಡ್ಕೊಂಡು ಬಂದು ಹಾಳು ಮಾಡಿದ್ದ ನನ್ನ ಮನೇನ ಅಂತ ಅವ್ರು ಹೇಳ್ತಾರೆ. ಅಳೋದು ಇದ್ದೇ ಇದೆ, ಬಟ್ ಕಾರಣಗಳು ಬೇರೆ ಬೇರೆ ಇರ್ಬೋದಷ್ಟೇ. ಅದಕ್ಕೆ ನಿನಗೆ ನಾನು ಹೇಳೋದು, ಇದನ್ನ ಬದಲಾವಣೆಗೆ ಕಾಯ್ತಾ ಕೂತ್ಕೊಳ್ಬೇಡ, ಅದು ಬದಲಾಗಲ್ಲ ಈಗಲೇ. ಹ್ಮ್ ನೀನು ಈ ವ್ಯಕ್ತಿಯ ಕುರಿತಾಗಿ ಕೊರಗುತ್ತಾ 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 ಕೂತ್ಕೊಂಡು ಅಲ್ಲೇ ಜಡ್ಡಿಡ್ದು ಅಲ್ಲೇ ಕಲ್ಲಾಗಿ ಮಣ್ಣಾಗಿ ಮಶಾನ ಆಗೋದಕ್ಕಿಂತ ಕಾಲ ಇದ್ದ ಅಸ್ಲು ದಾಟಿ ಕಾಲ ಆಚೆ ಇಡಬೇಕು. ಹೋಯ್ತೀಯೋ, ಗಾರ್ಮೆಂಟ್ಸ್ಗೆ ಹೋಯ್ತೀಯೋ, ಏನಕ್ಕೆ ಹೋಯ್ತೀಯೋ, ಆದರೆ ಒಂದು ತಿಳ್ಕೊ, ಇವೆಲ್ಲದಕ್ಕೂ ಅತಿ ಶೀಘ್ರದಲ್ಲೇ ಪ್ರತಿಫಲವನ್ನು ಅವರು ಅನುಭವಿಸ್ತಾರೆ. ನೀನು ನಿನ್ನ ಕೆಲಸ ಮಾಡಿಕೊಂಡು ದುಃಖ ಆಗುತ್ತೆ ನಿಜ, ಆದರೆ ಕಟ್ಕೊಂಡಿದ್ದೀಯ ಕರ್ಮ, ಕೊಟ್ಬಿಡು ಅಂತ ನಾನು ಹೇಳಲ್ಲ. ಇಲ್ಲ ಗುರುಜಿ, ಅವರೇ ನನ್ಗೆ ಬೇಕಿಲ್ಲ ಬರ್ಕೊಡ್ತೀನಿ ಅಂತ ಅವಾಗೆಲ್ಲ ಅಂದ್ರು. ನನಗೆ ನಾನೇ ಹೋಗಕ್ ಇಷ್ಟ ಇಲ್ಲ ಗುರುಜಿ. ಗಂಡ ಬಿಟ್ಟೋಳ ಅಂತ ಅನ್ಕೊಳಕ್ ಇಷ್ಟ ಇಲ್ಲ. ನಮ್ಮ ಅಪ್ಪ ಅಮ್ಮಗೆ ಮರ್ಯಾದೆ ತರ್ಬೇಕು ಅನ್ನೋದು ನನಗೆ. ಇದ್ದೂರೇ ಬೇರೆ ಮದ್ವೆ ಆಗಿದ್ದೀನಲ್ಲ, ಅವ್ರಿಗೆ ಮರ್ಯಾದೆ ತರ್ಬೇಕು, ಗಂಡ ಬಿಟ್ಟೋಳ ಅಂತ ಅನ್ಸ್ಕೊಬಾರ್ದಂತೆ. ಏನೇ ಕಷ್ಟ ಆಗ್ಲಿ ಇಲ್ಲೇ ಇದ್ದೆ. ನೋಡವಾ, ಮನ್ಸೊಳಗಡೆ ಸಮಾಜಕ್ಕೆ ಹೆದರ್ಕೊಂಡು ಆಯ್ತವ ನೀನು ಕೆಲ್ಸಕ್ಕೆ ಹೋದ್ರು ಏನೋ ಅಂತಾರೆ, ಮತ್ತೆ ಸುಮ್ಮನೆ ಇರ್ತೀಯ? ಮೊದ್ಲು ಕೇಳಿಸ್ಕೊ, ಈ ಸಮಾಜಕ್ಕೆ ಹೆದರೋದನ್ನು ಬಿಡು. ಮೊದ್ಲು ಯಾವ ಸಮಾಜವೂ ಬರಲ್ಲ. ಏನೋ ರೋಗ ಬಂದು ಆಸ್ಪತ್ರೆ ಸೇರಿ ಬಿಲ್ ಕಟ್ಟಬೇಕಾದ್ರೆ ಯಾವ ಸಮಾಜ ಬರುತ್ತೆ? ಹಂಚಬೇಕು. ಗೌರವ ಮರ್ಯಾದೆಗಳು, ರೀತಿ ನೀತಿಗಳು, ಸಂಪ್ರದಾಯಗಳು ಎಲ್ಲ ನಿಜ. ಆದ್ರೆ ಗಂಡ ಈ ಎಲ್ಲ ಹೊಲಸುಗಳನ್ನ ಸಹಿಸ್ಕೊಂಡು ಆಯ್ತು, ವಿರೋಧ ಮಾಡಬೇಡ, ಅದನ್ನ ಸರಿ ಮಾಡ್ಲಿಕ್ಕೆ ಹೋಗ್ಬೇಡ, ಬಟ್ ನಿನ್ ಬದುಕನ್ನು ನೀನ್ ನೋಡ್ಕೊ. ಅಟ್ಲೀಸ್ಟು ನೋಡ್ಕೋ, ಅಂದ್ರೆ ಮನೆ ಬಿಟ್ಟು ಹೋಗಿ ನೋಡ್ಕೊ ಅಂತ ಅಲ್ಲ. ಅವರು ನಿನ್ನನ್ನು ಯಾವಾಗಲೂ ಕಾಲ್ ಕಸವಾಗಿ ನೋಡೋಕೆ ಬಯಸ್ತಾವ್ರೆ ಅಂತ ಗೊತ್ತಾದಾಗ ಅಲ್ಲಿಂದ ನೀವು ಬುದ್ಧಿ ಕಲಿಬೇಕು. ನಿಮ್ಮನ್ನು ಪ್ರೀತಿಸೋರು, ನಿಮ್ಮನ್ನು ನಿಜವಾಗ್ಲೂ ನೀವು ಚೆನ್ನಾಗಿರ್ಬೇಕು ಅಂತ ಬಯಸೋರು ನಿಮ್ಮನ್ನು ಸರಿಸಮವಾಗಿ ನೋಡ್ತಾರೆ, ಅಥವಾ ಒಂದ್ ಸ್ವಲ್ಪ ಜಾಸ್ತಿ ನೋಡ್ತಾರೆ, ಹೊರತು ಕಾಲ್ ಕಸವಾಗಿ ನೋಡಲ್ಲ ಅಲ್ವಾ? ದುಡಿಯೋಕ್ ಹೋಗು, ಮೊದ್ಲು ದುಡಿಯೋಕ್ ಹೋಗಿ ಇವೆಲ್ಲ ಮರಿತೀಯ. ಇಲ್ಲ ಅಂದ್ರೆ ಕೊರಗಿ ಹುಚ್ಚಿ ಆಗ್ತೀಯ ಅಷ್ಟೇ. ಕಡೆಗೆ ಅದೇ ಹುಚ್ಚಿ ಪಟ್ಟ ಕಟ್ಬಿಟ್ಟು ನೀನು ಏನು ಹೇಳಿದ್ರು ಯಾರಿಗೂ ಗೊತ್ತಾಗದಂಗೆ ಇದು ಮಾಡ್ತಾರೆ. ಈಗ ಹಂಗೆ ಆಗಿರೋದು ಗುರುಜಿ. ಅವಳೇ ಸರಿ ಇಲ್ಲ, ಅವಳೇ ಸರಿ ಇಲ್ಲ. ಇಲ್ದವೇ ಟಾರ್ಚರ್ ಕೊಡ್ತಾಳೆ, ಅವಳಿಗೆ ನೆಮ್ಮದಿ ಕೊಡಲ್ಲ, ಹಿಂಗೆ ಅಂತ ಅವ್ರ ಅಮ್ಮನು ಎಲ್ಲ ಊರ್ ತುಂಬಾ ಓದಿಕೆ ಆತಂಗ್ ಬೇಲಿ ಸಾಕ್ಷಿ ನಂಗೆ ಯಾರಪ್ಪ ಸಾಕ್ಷಿ ಹೇಳ್ತಾವ್ರು ಕೇಳು. ಯಾರಿಂದ ನೀನು ಅವರಿಂದ ಇನ್ನೇನು ನಿರೀಕ್ಷೆ ಮಾಡ್ಬೋದವ ನೀನು? ಯಾವಾಗ ತಾಯಿಯೇ ಮಗನಿಗೆ ಅಕ್ರಮಕ್ಕೆ ಬೆಂಬಲವಾಗಿ ನಿಲ್ತಾಳೆ ಎಂದಾಗ ಸೊಸೆ ಏನೋ ಪಾಪ ಮಾಡಿ ಬಂದವಳು ಅಲ್ಲಿಗೆ ಅಂತ ಅರ್ಥ. ಯಾವ ಮಗ ತಪ್ಪು ಮಾಡಿದಾಗ ತಾಯಿ ಆದವಳು ಸೊಸೆ ಪರ ನಿಂತು ಮಗನಿಗೆ ಚೀಮಾರಿ ಆಗ್ತಾಳೆ ಅಂತ ಮನೆಗೆ ಯಾವ್ದಾದ್ರು ಹೆಣ್ಮಗಳು ಸಿಕ್ಕರೆ ಆ ಹೆಣ್ಮಗಳು ಪುಣ್ಯ ಮಾಡಿದ್ಲು ಅಂತ. ನಿನ್ ಮನೆದೆಲ್ಲ ಉಲ್ಟಾ.
ಕೊರಗಬೇಡ, ಏನು ಮುಗಿದೋಗಿಲ್ಲ. ಯಾರಿಗ್ ಗೊತ್ತು ಇಲ್ಲಿಂದ ನಿನ್ ಜೀವನ ಬೇರೆ ಏನೋ ಇರ್ಬೋದು. ಮೊನ್ನೆ ಆ ಫೋನ್ ಕಾಲಲ್ಲಿ 35 ನಿಮಿಷ ಮಾತಾಡಿರೋದು ನೋಡ್ಬಿಟ್ಟು ನಾನು ಮೊನ್ನೆ ದಿವಸ ನಾನು ಇರೋದೇ ಬೇಡ, ಏನನ್ನ ಮಾಡ್ಕೊಂಡು ಸತ್ ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ಗುರುಜಿ. ನೋಡವ್ವ, ಸತ್ರೆ ಯಾರು ಏನು ವರ್ಷ ಪೂರ್ತಿ ನೀನ್ ಸ್ಟ್ಯಾಚು ಕಟ್ಟಿಬಿಟ್ಟು ಅಯ್ಯೋ ಅಂತ ಯಾರು ಪುಣ್ಯ ಸ್ಮರಣೆ ಮಾಡಲ್ಲ. ಓದ್ಲು ಇನ್ನು ಅಕ್ರಮ ಸಂಬಂಧ ಕಟ್ಕೊಂಡು ಇನ್ನೊಂದಿಬ್ರು ಇಟ್ಕೊಳಕ್ ಒಳ್ಳೇದೇ ಆಯ್ತು ಅಂತಾರಷ್ಟೇ. ಈಗ ನೀನ್ ಸಾಯೋದ್ರಿಂದ ಯಾವುದು ಸರಿ ಹೋಗಲ್ಲವ್ವ. ಬದುಕು, ಕೆಲ್ಸಗೋಗು, ದುಡಿಮೆ ಮಾಡು. ನನಗೆ ಗಂಡ ಇಲ್ಲ, ಅತ್ತೆ ಇಲ್ಲ, ಯಾರು ಇಲ್ಲ ಅಂದ್ಕೋ, ಎಲ್ಲ ಸತ್ತೋದ್ರು ಅಂದ್ಕೋ. ಗಟ್ಟಿ ಮನಸ್ಸು ಮಾಡು. ಅವರೆಲ್ಲ ಮತ್ತೆ ನಿನಗೆ ಬರೋದು ಯಾವಾಗ? ಎಲ್ಲ ಸರಿ ಹೋಗಿ ಉಕಣ್ಣವ್ವ ನನ್ನ ತಪ್ಪಾಯ್ತು ಅಂತ ಬಂದ್ರೆ ಅವತ್ತು ಸ್ವೀಕಾರ ಮಾಡು. ಯಾರು ಧರ್ಮಕ್ಕೆ ವಿರುದ್ಧವಾಗಿ ನಿಂತು ದೈಹಿಕ ಸುಖಕ್ಕೋಸ್ಕರ ಹೆಂಡತಿ ಮಕ್ಕಳಿಗೆ ಅಥವಾ ಗಂಡನಿಗೆ ಅನ್ಯಾಯ ಮಾಡ್ತಾರೆ, ಅವರೆಲ್ಲ ಸತ್ತೋದ್ರು ಅಂತಲೇ ಬದುಕಬೇಕು. ಅದು ಬಿಟ್ಬಿಟ್ಟು ನಾನು ಸಾಯ್ತೀನಿ, ನನಗೇನೋ ಆಗ್ಬಿಡ್ತು ಅನ್ಸುತ್ತೆ. ಗಂಡ ಹಿಂಗೆ ಅನ್ಯಾಯದ ಮಾರ್ಗ, ಅಕ್ರಮದ ಮಾರ್ಗ ಹಿಡಿದಾಗ ಹೆಂಡತಿಯಾದವಳಿಗೆ ಅನ್ಸುತ್ತೆ. ಆದ್ರೆ ನಿನ್ನ ದೊಡ್ಡತನ ಗಂಡ ಹಿಂಗ್ ಮಾಡ್ತಂದ್ಬಿಡು ನಾನು ಒಂದು ನೋಡ್ಕೊಳ್ಳೋಣ ಅಂತ ನೋಡ್ಕೊಂಡಿಲ್ಲ. ನೀನು ಜೀವನದಲ್ಲಿ ನೆಮ್ಮದಿಯಾಗಿದ್ದೀಯವ್ವ. ನಿನ್ನ ಗಂಡನಿಗೆ ಬೆಳಗ್ಗೆ ಎದ್ರೆ ಭಯ, ಅದ್ ನೆಮ್ಮದಿ ಬದುಕಲ್ಲ. ನಿನಗನ್ಸ್ಬೋದು ಗಂಡ ಹಿಂಗೆಲ್ಲ ಮಾಡ್ತವನೆ ಅಂತ. ಅವ್ನು ನೆಮ್ಮದಿಯಾಗಿಲ್ಲ. ಅದು ಹೋಗ್ತಾ ಹೋಗ್ತಾ ಯಾವ ರೇಂಜ್ಗೆ ಹೋಗುತ್ತೆ ಅಂದ್ರೆ, ನೆಮ್ಮದಿ ಅನ್ನೋದನ್ನ ಯಾವುದೋ ಬಾಲ್ಯದಲ್ಲಿ ನೋಡಿದ್ದೆ, ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನೆಮ್ಮದಿ ನೋಡಿಲ್ಲ ಅನ್ನೋ ಸ್ಥಿತಿಗೆ ಬರ್ತಾರೆ ಅವರು. ಅದಕ್ಕೆ ನೀನು ಸುಮ್ಮನೆ ನೋಡಿಯೂ ನೋಡದಂತೆ, ಕೇಳಿಯೂ ಕೇಳದಂತೆ ಸುಮ್ಮನಿರು. ಕಾಲವೇ ಅವ್ರಿಗೆ ಪಾಠ ಕಲಿಸುತ್ತೆ. ಕೆಲ್ಸಕ್ಕೂ ದುಡಿಮೆ ಮಾಡಿ 4 ಕಾಸು ಅವ್ರು ಹಂಗೂ ನನ್ಗೆ ಬೇಡವೇ ಬೇಡ ನೀನು ದುಡಿಯೋದು ಹಂಗೆ ಹಿಂಗೆ ಅಂತ ಅಂತಾರೆ ಅಂದ್ರೆ ಬಿಟ್ಟು ಹೋಗಾದ್ರೂ ದುಡಿಮೆ ಮಾಡು. ಇಲ್ಲ ಅಂದ್ರೆ ಇವೆಲ್ಲ ಸರಿ ಹೋಗಲ್ಲ. ನೀನ್ ನಿರ್ಧಾರ ಮಾಡ್ಬೇಕವ್ವ. ಇವಳು ಮೊದ್ಲಂಗ್ ನಮ್ಮ ಮಾತು ಕೇಳ್ತಿಲ್ಲ, ನಾವು ಮಾಡ್ತಿರೋ ತಪ್ಪುಗಳಿಗೆ ಅಥವಾ ನಾವು ನಡ್ಕೊಳ್ತಿರೋದು ತಪ್ಪು, ಹಾಗಾಗಿ ಇವಳು ನಮ್ಮ ಮಾತು ಕೇಳತ್ತಿಲ್ಲ, ಇನ್ಮೇಲೆ ಇವಳು ನಡೆಯೋಕ್ಕಾಗಲ್ಲ, ಅಥವಾ ಇವಳು ನಮ್ಮಿನ ಮಾತು ಕೇಳಲ್ಲ ಯಾಕಂದ್ರೆ ನಾವು ಹಿಂಗೆಲ್ಲ ಹೊಲ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅವ್ರ ಮನ್ಸಿಗೆ ಅನ್ನಿಸ್ಬೇಕು. ಇಲ್ಲ ಇವಳು ಇನ್ನೊಂದು ಮಾತು ಕೇಳಲ್ಲ, ಇದೇನು ನಮಗೆ ಎದುರು ಮಾತಾಡಕ್ ನಿಂತ್ಬಿಟ್ಲು. ಯಾಕೆ ನಿಂತ್ಲು? ನಾವಿಂಗ್ ಹೊಲಸು ಕೆಲಸ ಮಾಡ್ತಿದೀವಿ ಅದಕ್ಕೆ ನಿಂತಿದ್ದಾಳೆ. ನಾವು ಬಿಟ್ರೆ ಅವಳು ಸರಿ ಹೋಯ್ತಾಳೆ. ಇತ್ತೀಚೆಗೆ ಜಾಸ್ತಿ ಇರೋದೇ ಬೇಡ ಹಂಗೆ ಹಿಂಗೆ ಅಂತ ನಾನು ಇವ್ರ ಹತ್ರ ನಾನು ಇರಲ್ಲ ಸಾಯ್ತೀನಿ ಅಂತ ಜಗಳಾಡುವಾಗೆಲ್ಲ ಹಂಗಂದ್ರೆ ಇವಾಗ ಚೆನ್ನಾಗ್ ಮಾತಾಡ್ಸೋದು ಮಾತಾಡ್ಸಕ್ ಬರೋದು ಹಂಗೆಲ್ಲ. ಆಯ್ತು, ಅದ್ ನೀನ್ ಹಂಗೆ ಹೇಳ್ತೀಯೋ ಏನ್ ಮಾಡ್ತೀಯೋ, ಅವ್ರು ಹೇಳ್ದಂಗ್ ನೀನ್ ಕೇಳಬಾರ್ದು. ಅಲ್ಲಿಂದ ನಿಜವಾಗ್ಲೂ ಪರಿಸ್ಥಿತಿ ಸರಿ ಹೋಗುತ್ತೆ. ಅದರರ್ಥ ಮನೆಯನ್ನ ಹಾಳು ಮಾಡೋದು, ದೀಪ ಆರಿಸೋದು ಅಂತ ಅಲ್ಲ. ನೀನ್ ಹಿಂಗೆ ಬಿಟ್ರೆ ದೀಪ ನೀನ್ ಆರಿಸೋದಿರ್ಲಿ, ಅವರೇ ಆರಿಸ್ಬಿಡ್ತಾರೆ ಅಲ್ವಾ? ನಾನ್ ದುಡಿಯೋದೆ, ನಾನು ಹೋಗೋದೆ, ಮನೆ ಕೆಲಸನೂ ಮಾಡ್ತೀನಿ, ಹೊರಗಡೆನೂ ನಾನು ದುಡಿತೀನಿ. ನನ್ನ ಯಾರು ಕೇಳಂಗಿಲ್ಲ. ಏನ್ ಹಬ್ಬ ಅಂದ್ರೆ ಒಂದ್ 2 ಡೇಟ್ ಹೊಡಿಬೋದಾ? ಹೊಡ್ಕೊಳ್ಳಿ, ಕೇಳಿಸ್ಕೋ. ಹಂಗ ನಿಲ್ದೆ ಹೋದ್ರೆ ನಿನ್ ಜೀವನ ಮರ್ತು ಬಿಡು. ಹಂಗ ನಿಲ್ಲು. ಇವಳು ಇನ್ನು ನಮ್ಮ ಮಾತು ಕೇಳೋಳಲ್ಲ ಅಂತ ಅವಳಿಗೆ ಮನ್ಸಿಗೆ ಬಂದಾಗ ಅವರೇ ಸರಿ ಹೋಯ್ತಾರೆ. ಕಂಡವ್ರ ಮನೆ ಹೆಣ್ಮಕ್ಳನ್ನ ತಂದುಬಿಟ್ಟು ಹಿಂಗ ಅಯ್ಯೋ ಅನ್ಸೋ ಯಾವನೊಬ್ಬನು ನೆಮ್ಮದಿಯ ಜೀವನಕ್ಕೆ ಯೋಗ್ಯನಲ್ಲ. ನೀವು ಖಾಲಿ ಆಗ್ಬೇಕು, ನೀವು ನಿಲ್ಬೇಕು. ನಾನಿನ್ ನಿಮ್ಮ ಮಾತು ಕೇಳಲ್ಲ, ನಾನು ದುಡಿಯೋಕ್ ಹೋಗೋದೆ, ಮನೇಲಿ ಇರಿಸ್ಕೊಳಲ್ವಾ, ನಾನು ಎಲ್ಲೋ ಹೊರಗಡೆ ಹೋಗ್ತೀನಿ, ಈ ಹಂತಕ್ಕೆ ನಿಂತ್ಕೊಳ್ಳಿ. ಆದ್ರೆ ಒಂದು ಎಚ್ಚರ ಇರ್ಲಿ, ಕೇವಲ ಅದನ್ನ ಸರಿ ಮಾಡ್ಲಿಕ್ಕೆ ಕಾರಣಕ್ಕೆ ಮಾತ್ರ ನೀವು ಹಾಗೆ ಉಗ್ರ ರೂಪ ತಗೊಳ್ಬೇಕೇ ಹೊರತು ಅದು ನಿಮ್ಮ ಮೂಲ ಸ್ವರೂಪವಾಗ್ಲಿಕ್ಕೆ ಬಿಟ್ರೆ ಅವ್ರಿಗಿಂತ ಹೆಚ್ಚು ನೀವು ಹಾಳಾಗ್ತೀರ. ಕೇವಲ ಅದು ಸರಿ ಹೋಗೋವರೆಗೂ ಕಾಲ್ಪನಿಕವಾಗಿ ಅಥವಾ ತಾತ್ಕಾಲಿಕವಾಗಿ ಆ ಹಠ, ಕೋಪ, ಕಾಳಿಯ ಸ್ವರೂಪವನ್ನು ತಗೊಳ್ಬೇಕು, ಇಲ್ಲಾಂದ್ರೆ ಇವ್ರ ಬುದ್ಧಿ ಕಲಿಯಲ್ಲ. ಹಾಗಾಗಿ ನೀನು ಹೆಂಗಾದ್ರೂ ಮಾಡಿ ದುಡಿಯೋದು ಕಲಿ. ಆಗ ಮಾತ್ರ ವಾತಾವರಣ ಬದಲಾದ್ರೆ ನಿನಗೆ ನಿನ್ನ ದುಃಖಗಳು ಕಡಿಮೆ ಆದಂತೆ ಭಾಸವಾಗುತ್ತವೆ. ಇಲ್ಲಾಂದ್ರೆ ಹಿಂಗೆ ಕೊರಗಿ ಹೋಯ್ತೀಯ ಅಷ್ಟೇ.
ನಿಜನವ. ಹಾಗಾಗಿ ಇದೊಂದು ಧೈರ್ಯವಾಗಿ ಹೆಜ್ಜೆ ಇಡು, ನಿನ್ನ ಬದುಕಿ ಒಳ್ಳೇದಾಗುತ್ತೆ. ಬಟ್ ಅದನ್ನು ಬದಲಾಯಿಸೋ ಪ್ರಯತ್ನ ಮಾಡಬೇಡ. ನೀನು ನಾನು ಹೇಳ್ದಂಗೆ ನೀನು ದುಡಿಯೋಕೆ ಹೆಜ್ಜೆ ಇಡು, ಅದು ಕೇಳಬೇಡ ಆ ವಿಚಾರದಲ್ಲಿ. ಮತ್ತೆ ಗುರುಜಿ ಇವ್ರನ್ನ ಏನು ಕೇಳೋದು ಬೇಡ ಅಂತಾನ, ಇವ್ರ ಹತ್ರ ಆ ವಿಷಯವಾಗಿ ಏನು ಕೇಳೋದೇ ಬೇಡ ಅಂತಾನ? ಕೇಳವೇ ಬೇಡ. ನಿನ್ಗನ್ಸುತ್ತಾ ನೀನ್ ಕೇಳಿದ್ರೆ ಸರಿ ಹೋಗುತ್ತೆ ಅಂತ? ಇಲ್ಲ ಗುರುಜಿ, ಕೇಳಿದಷ್ಟು ಇನ್ನ ಜಗಳನೇ ಜಾಸ್ತಿ. ಮತ್ತೆ ಯಾಕೆ ಕೇಳ್ತೀಯ? ಅದನ್ನ ನಾನು ಹೇಳೋದಲ್ಲ, ಅದ್ ನಿನ್ಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಇದು ಚಪಲದ್ದು. ಹಾಗೆ ಚಪಲಕ್ಕೆ ಬಿದ್ದಿರೋವನಿಗೆ ಜೇಬಲ್ ದುಡ್ಡಿದೆ, ತೋಳಲ್ ಶಕ್ತಿ ಇದೆ, ಅಲ್ಲಿ ಯಾರೋ ಹೋದ್ರೆ ಬಾಗ್ಲು ತೆಗಿಯೋಳಿದ್ದಾಳೆ, ಇಲ್ಲಿ ಮನೆಗೆ ಬಂದ್ರೆ ಬೆಂಬಲ ಕೊಡೋರಿದ್ದಾರೆ. ಇನ್ನಿಷ್ಟಿದ್ದಾಗ ನಿನ್ನ ಉಪದೇಶ ಅಲ್ಲಿ ಕೇಳುತ್ತಾ? ಕೇಳುತ್ತನವ? ಕೇಳುತ್ತಾ? ಇಲ್ಲ ಗುರುಜಿ. ಅಂದಮೇಲೆ ಯಾಕೆ ಹೇಳ್ತೀಯ? ಮೊದ್ಲು ಆತನನ್ನು ಬದಲಾಯಿಸೋದಿಲ್ಲ, ನೀನ್ ಬದಲಾಗು. ಅಯ್ಯೋ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಹೋಗಲ್ಲ, ಅದ್ಗ ಆಯ್ತು. ಯಾವಾಗ ಗಂಡನ ಮಾತು ಕೇಳಬೇಕು ಅಂದ್ರೆ ಅವ್ನು ಶ್ರೀರಾಮಚಂದ್ರ ಇರ್ಬೇಕು, ಆಗ ಕೇಳು. ಇಂಥವ್ರಿಗೆ ಮಾತಿನ ಮೂಲಕ ಬೇಡ್ಕೊಂಡ್ರೆ ಕಾಲಿಗೆ ಬಿದ್ರೆ ಸರಿ ಹೋಗೋರಲ್ಲ. ಆಯ್ತು, ನಿನ್ಗೆ ಇಷ್ಟ ಬಂದಿದ್ದು ನೀನ್ ಮಾಡು, ನನಗೆ ಇಷ್ಟ ಬಂದು ನಾನು ಮಾಡ್ತೀನಿ. ಹಂಗ ಬದುಕದಾಗ್ಲೇ ಇವ್ರಿಗೆ ಬುದ್ಧಿ ಬರೋದು. ಆದ್ರೆ ನೀನು ಹಠ ಮಾಡಿ ನೀನು ನನ್ಗೆ ಇಷ್ಟ ಬಂದಂಗೆ ನಾನು ಬದುಕ್ತೀನಿ, ನಾನು ದುಡಿತೀನಿ, ನಾನು ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಅಂತ ನಿಂತು ಇವರಲ್ಲಿ ಇಲ್ಲ ಕಣೆ ತಪ್ಪಾಯ್ತು, ನಾನು ಇನ್ನು ಹಂಗ್ ಮಾಡಲ್ಲ ಅಂತ ನಿಧಾನಕ್ಕೆ ಬದಲಾಯ್ತಾ ತಕ್ಷಣ ನಿನ್ನ ಹಠ ಬಿಟ್ಟು ಇವ್ರ ದಾರಿಗೆ ಬಾ, ಅಲ್ವಾ? ನಿನ್ನ ಕೋಪ ಹಠ ಎಲ್ಲದರ ಉದ್ದೇಶ ಸಂಸಾರ ಸರಿ ಮಾಡ್ಕೊಳ್ಳೋದೇ ಆಗಿರ್ಬೇಕು ಹೊರತು ಇವನು ಮಾಡ್ದ ಬಿಡಿ ನಾನು ಮಾಡೋಣ ಏನೋ ಒಂದು ಅಂತ ಹೋದ್ರೆ ಹೆಣ್ಣಾಗಿ ನೀನು ಸ್ವಲ್ಪ ಬೇಗನೆ ಹಾಳಾಯ್ತೀಯ. ಅಲ್ಲ ನಾನು ಹೇಳ್ತಿರೋದು. ಹಾಗಾಗಿ ದುಡಿಮೆ ಮಾಡು, ಆ ವಿಚಾರದಲ್ಲಿ ಅವ್ರವ್ರು ಬದಲಾಗಲ್ಲ. ಅವ್ರಿಗೆ ಕಾಯ್ತಾ ಕೂರ್ಬೇಡ. ಯಾವ್ರ ಮನೆಗೆ ಹೋಗಿ ಯಾವ ಹೆಂಗಸಿಗೂ ಏನು ಕೇಳ್ಬೇಡ, ನಿನ್ನ ಮನೆ ವಸ್ತು ನೆಟ್ಟಿಗಿಲ್ಲ, ಅಲ್ವಾ? ಅಷ್ಟು ಮಾಡವ. ಒಳ್ಳೇದಾಗ್ಲಿ ತಾಯಿ, ಸಮಾಧಾನವಾಗಿರು, ಟೈಮ್ ಊಟ ಮಾಡು. ಜೀವನ ದೊಡ್ಡದು, ಏನು ಇನ್ನೂ 32 ವರ್ಷ ಇನ್ನು ಜೀವನ ಇದೆ, ಆಯ್ತಾ? ಈಗಲೇ ಎಲ್ಲ ಮುಗಿದು ಹೋಯ್ತು ಅಂತ ಅಯ್ಯೋ ಏನೋ ಮಾಡ್ಕೊಂಡು ಸತ್ತು ಬಿಡೋಣ, ಏನಿಲ್ಲ, ಸಾಯಕ್ಕೆ 5 ನಿಮಿಷ ಸಾಕೇನು. ಆದ್ರೆ ಈ ಪವಿತ್ರವಾದ ಬದುಕು ಸಿಕ್ಕಿ ಇಲ್ಲಿವರೆಗೂ ಕಷ್ಟಪಟ್ಟು ನಿನ್ನ ತಂದೆ ತಾಯಿ ಸಣ್ಣದ್ರಿಂದ ಇಷ್ಟು ದೊಡ್ಡದು ಮಾಡಿ ದೇಹ ಬೆಳೆಸಿದ್ದಾರಲ್ಲ, ಕಡೆಗೆ ಅವ್ರ ಸೇವೆ ಮಾಡ್ಕೊಂಡು ಬದುಕ್ತೀನಿ ಹೊರತು ನಾನು ಸುಮ್ನೆ ಏನೇನಕ್ಕೋ ಸಾಯಕ್ ನಾನು ರೆಡಿ ಇಲ್ಲ ಅನ್ಬೇಕು ನೀನು. ಎಷ್ಟು ದೊಡ್ಡ ಪವಿತ್ರವಾದ ಜೀವನವನ್ನ ಯಾವ್ದೋ ಒಬ್ಬ ಕೆಟ್ಟ ಚಟ ಇಟ್ಕೊಂಡು ಇರೋನ್ಗೋಸ್ಕರ ಏನ್ ದೇಶಕ್ಕೆ ಸಾಯ್ತಿದೀಯಾ? ದೇಶಕ್ಕೂ ನಾಡಿಗೋ ಜಲ ನಲ ಭಾಷೆಗೇನೋ ಸಾಯ್ತಿದೀನಿ ಅನ್ನೋ ತರ ಒಬ್ಬ ಹೆಣ್ಣಿನ ಚಪಲ ಇರೋನಿಗೆ ಸಾಯ್ತಿದ್ನಿ ಅಂದ್ರೆ ಆ ಸಾವಿಗೆ ಒಂದು ಸಾರ್ಥಕತೆ ಇಲ್ವಲ್ಲವಾ? ಸಾವು ಇಲ್ಲಪ್ಪ ನಮ್ಮ ಅಪ್ಪನ ಕಿಡ್ನಿ ಕೊಟ್ಟೆ, ನಮ್ಮ ಅಮ್ಮನ ಕಿಡ್ನಿ ಕೊಟ್ಟೆ, ಇಲ್ಲಪ್ಪ ಯಾವ್ದೋ ದೇಶ ರಾಜ್ಯ ನಾಡು ಭಾಷೆ ನೆಲ ಜಲಕ್ಕೋಸ್ಕರ ಹೋರಾಟ ಸತ್ತೆ ಅಂತ. ಅದ್ರ ಸಾವು ಹಂಗಿರ್ಬೇಕು. ಯಾವ್ದೋ ಕುಡ್ಕೊಂಡ್ಗು ಚಟ ಇರೋನ್ಗು ನಾನು ಕೊರಗಿ ಯೋಚನೆ ಮಾಡಿ ಸಾಯ್ತೀನಿ ಅಂದ್ರೆ ಅವನಿಗಿಂತ ನೀವೇ ಕೆಟ್ಟವರು. ಸಾವು ಕೂಡ ಸಾರ್ಥಕವಾಗಿರ್ಬೇಕು. ನಮ್ಮ ಮಾತು ಕೇಳ್ದಿರ ತಂದೆ ತಾಯಿ ಬದುಕ್ತೀನಿ, ದುಡಿತೀನಿ, ತಂದೆ ತಾಯಿಗೆ ದುಡ್ಡು ಕೊಡ್ತೀನಿ, ನಾನೆಲ್ಲೋ PGಲಿ ಇಟ್ಕೊಂಡ್ಬೇಕಾದ್ರೆ ಬದುಕ್ತೀನಿ, ಆ ಧೈರ್ಯಕ್ಕೆ ಬರ್ಬೇಕು ಹೆಣ್ಮಕ್ಳು. ಹಾಗಾಗಿ ದುಡಿಮೆ. ಅಪ್ಪ ನೀನ್ ಸರಿ ಹೋಗು, ಇಲ್ಲ ಇನ್ನೂ ಇಬ್ರು ಜೊತೆ ಸಂಬಂಧ ಬೆಳೆಸ್ಕೊ, ನನಗೇನು ಆಗ್ಬೇಕಾಗಿಲ್ಲಪ್ಪ ಅಂತ ಅಂದ್ಬಿಡು, ಅವಾಗ ನಿನಗೆ ಧೈರ್ಯ ಬರುತ್ತೆ. ಅವಾಗ ನೀನು ಎಲ್ಗಾರ ಹೋಗು, ಇನ್ನು ಅವಳ ಜೊತೆನಾದ್ರೂ ಮಲಗು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಹೋಗ್ತೀನಿ, ನೀವು ತಡೆದ್ರು ಅಷ್ಟೇ ನಾನು ಹೋಗೋದೆ. ದುಡಿಮೆಗೆ ಹೋಗು, ಅಲ್ಲಿಂದ ನಿನ್ ಜೀವನ ಹೆಂಗ್ ಬದಲಾಗುತ್ತೆ ನೋಡು. ಒಳ್ಳೇದಾಗ್ಲಿ, ಶುಭವಾಗ್ಲವ್ವ. ತುಂಬಾ ಥ್ಯಾಂಕ್ಸ್ ಗುರೂಜಿ. ಆಯ್ತು, ಆರಾಮಾಗಿರು, ಅಳಬೇಡ. ಆಯ್ತು, ಈ ಕಾರ್ಯಕ್ರಮ ಮತ್ತೆ ಕೇಳು, ನಿನಗೆ ಮತ್ತೆ ದಾರಿ ಕಾಣ. ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ ಗುರುಜಿ, ನಾನು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಬರೇ ಇವನ್ನೇ ಕೇಳೋದು, ಸಮಾಧಾನ ಮಾಡ್ಕೊಳೋದು. ನನ್ಕಿನ್ನ ಜಾಸ್ತಿ ಕಷ್ಟ ಇರೋರು ಎಷ್ಟು ಜನ ಅವ್ರಿ, ಕೇಳೋದು ಸಮಾಧಾನ ಮಾಡ್ಕೊಳ್ಳೋದು. ಆಯ್ತು, ದುಡುಕು ನಿರ್ಧಾರ ತಗೊಳ್ಬೇಡ, ಸಾಯೋದು ಅದು ಇದು ಅದೆಲ್ಲ ಯೋಚಿಸಬಾರ್ದು. ನಿನಗೇನೇ ಇದ್ರು ಕರೆ ಮಾಡು, ಮಾತನಾಡು, ಅದು ಬಿಟ್ರೆ ದುಃಖ ಮಾಡ್ಕೊಳ್ಬೇಡ, ಆಯ್ತಾ? ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ. ನಾರಾಯಣ ನೋಡಿ,
ಬಡವ ಗಂಡ ಆದ್ರೂ ಪರವಾಗಿಲ್ಲ, ಹುಡುಕ ಗಂಡ ಆಗಬಾರ್ದು. ದುಡ್ಡು ಕಡಿಮೆ ಇರೋ ಗಂಡ ಆದ್ರೂ ಪರವಾಗಿಲ್ಲ, ಪರಸ್ತ್ರೀ ಚಟ ಇರೋ ಗಂಡ ಇರಬಾರ್ದು. ಜೂಜು ಮೋಜು ಹೆಂಡ ಹೆಣ್ಣು ಇಡೀ ಸಂಸಾರವನ್ನು ತಂದು ಒಂದು ದಿನ ಬೀದಿಗೆ ತಂದೇ ತರುತ್ತೆ. ಅದು ಕಟ್ಟಿಟ್ಟ ಬುತ್ತಿ, ಒಂಚೂರು ಲೇಟ್ ಆಗ್ಬೋದು ಅಷ್ಟೇ. ನನ್ನ ಜೀವನದಲ್ಲಿ ಒಬ್ಬ ಹುಡುಗನಾಗಿ ನಾನು ಮಾಡಿದ ಅತಿಶ್ರೇಷ್ಠ ಸಂಕಲ್ಪಗಳಲ್ಲಿ ಯಾವತ್ತೂ ಹೆಣ್ಣಿನ ಸಹವಾಸ ಆಗಿರ್ಬೋದು, ಹೆಂಡದ ಸಹವಾಸ, ಜೂಜಿನ ಸಹವಾಸ, ಅದು ಏನೇ ಒಂದು ಜೇಬಲ್ ₹1 ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ ಬಂದರೂ ನಾನು ಆ ಚಪ್ಪಲಗಳಿಗೆ ಬೀಳಬಾರ್ದು ಅಂತ ಒಂದು ದಿವಸ ನಾನು ಸಂಕಲ್ಪ ಮಾಡಿದೆ. ಬಹುಶಃ ಅದು ನನ್ನ ಜೀವನದ ಶ್ರೇಷ್ಠ ನಿರ್ಧಾರ. ಯಾಕಂದರೆ ಹುಡುಕ ಗಂಡನನ್ನು ಕಟ್ಟಿಕೊಂಡಂತಹ ಹೆಣ್ಣು ಮಕ್ಕಳ ಬದುಕು ನನ್ನ ಕಣ್ಣು ಮುಂದಿತ್ತು. ಹಾಗಾಗಿ ಕಷ್ಟ ಆಯ್ತವ, ಒಳ್ಳೆಯದಾಗಲಿ, ಶುಭವಾಗಲಿ.